Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರ ಆತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಲೋಕವನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಲೋಕದಲ್ಲಿ ಎಲ್ಲಿಯೋ ಒಂದು ಕಡೆ ಪ್ರತಿಯೊಬ್ಬರೂ ಸಹ ಈ ಲೋಕದ ಮಧ್ಯೆ ಜೀವಿಸ್ತಾ ಇದ್ದೇವೆ. ಜನರ ಮಧ್ಯೆ, ಪ್ರಕೃತಿಯ ಮಧ್ಯೆ ಜೀವಿಸ್ತಾ ಇದ್ದೇವೆ. ದೇವರು ಕೊಟ್ಟಂತಹ ಈ ಸುಂದರವಾದ ಲೋಕವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ದೇವರು ಕೊಟ್ಟಂತಹ ಈ ಲೋಕದ ಮಕ್ಕಳಾಗಿರುವಂತಹ ನಮ್ಮೆಲ್ಲ ಸಹೋದರ ಸಹೋದರಿಯರೊಟ್ಟಿಗೆ ನಾವು ಜೀವಿಸ್ತಾ ಇದ್ದೇವೆ. ದೇವರ ಪ್ರೀತಿ ಈ ಲೋಕದಲ್ಲಿ ಪ್ರಕಟವಾಗ್ತಾ ಇದೆ. ಆ ದೇವರ ಪ್ರೀತಿಯ ಪ್ರಕಟಣೆಯಲ್ಲಿ ನಾವು ಒಂದಾಗಿದ್ದೇವೆ. ಈ ಮಧ್ಯಾಹ್ನ ಈ 3:30 ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಪ್ರಭು ಯೇಸುವಿನ ನಾಮದಲ್ಲಿ ದೇವರ ವಾಕ್ಯಕ್ಕೆ ಕಿವಿಗೊಡುವುದಕ್ಕಾಗಿ ನಾವು ಕುಳಿತುಕೊಂಡಿದ್ದೇವೆ. ಒಂದು ಭೋಜನ, ಸಹಭೋಜನ, ಒಂದು ಸಹಭೋಜನದಲ್ಲಿ ನಾವು ಒಂದಾಗ್ತಾ ಇದ್ದೇವೆ. ದೈವ ವಾಕ್ಯದ ಸಹಭೋಜನದಲ್ಲಿ ನಾವು ಒಂದಾಗ್ತಾ ಇದ್ದೇವೆ. ಈ ಸಹಭೋಜನಕ್ಕೆ ನಿಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಸ್ವರ್ಗೀಯಾದ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ನಾನು ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಪೀಸ್ ಬಿ ವಿತ್ ಯು. ಮೇ ಗಾಡ್ ಬ್ಲೆಸ್ ಯು. ಪ್ರಿಯರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಸಂತೋಷವಾಗಿರ್ಬೇಕು. ಅದಕ್ಕೆ ಕೇಳ್ತೇನೆ. ನೀವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ನಾನು ನಿಮ್ಮನ್ನ ನೋಡ್ಬೋದು, ನೀವು ನನ್ನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ನೋಡ್ತೇನೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಕಾಫಿ ಆಯ್ತಾ? ಯಾಕೆಂದ್ರೆ ಒಬ್ಬರಿಗೆ ನಾನು ಫೋನ್ ಮಾಡಿದ್ದೆ ಕಳೆದ ದಿನದಲ್ಲಿ. ಆಗ ಅವರಿಗೆ ನಾನು ಮೆಸೇಜ್ ಹಾಕಿ, ನಾನು ಮೆಸೇಜ್ ಮಾಡ್ಬೇಕಾದ್ರೆ ಅವ್ರು ನನಗೆ ಕಾಲ್ ಮಾಡಿದ್ರು. ಬ್ರದರ್, ನೀವು ನನಗೆ ಮೆಸೇಜ್ ಮಾಡಿದಾಗ ನನಗೆ ಮೆಸೇಜ್ ನೋಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಾನು ಮಲಗಿದ್ದೆ ಅಂತ ಹೇಳಿದ್ರು. ಮಲಗಿದ್ರ? ಕಾರಣ ನನಗೆ ಗೊತ್ತಿಲ್ಲ. ಸೊ ಅವ್ರು ಕಾಲ್ ಮಾಡುವಾಗ ನನಗೆ ಗೊತ್ತಾಯ್ತು. ಭಾರತದ ಟೈಮ್ಗೂ ಅವರ ಟೈಮ್ಗೂ 5:30 ಗಂಟೆ ವ್ಯತ್ಯಾಸ ಅಂತ. ಇಸ್ರಾಯೇಲ್ ತಗೊಳ್ಬೇಕಾದ್ರೆ 3:30 ಗಂಟೆ ವ್ಯತ್ಯಾಸ, ದುಬೈ ತಗೊಳ್ಳುವಾಗ 2:30 ಗಂಟೆ ವ್ಯತ್ಯಾಸ, ಸೊ ಲಂಡನ್ ತಗೊಳ್ಳುವಾಗ 5:30 ಗಂಟೆ ವ್ಯತ್ಯಾಸ, ಈಜಿಪ್ಟ್ ತಗೊಳ್ಳುವಾಗ 1 ದಿನದ ವ್ಯತ್ಯಾಸ, ಅಮೆರಿಕ ತೆಗೆದುಕೊಳ್ಳುವಾಗ 8 ಗಂಟೆಯ ವ್ಯತ್ಯಾಸ, ಸೌತ್ ಆಫ್ರಿಕಾ ತೆಗೆದುಕೊಳ್ಳುವಾಗ ವ್ಯತ್ಯಾಸ. ಪ್ರಿಯರೇ, ಒಂದೊಂದು ದೇಶದಲ್ಲಿ ಒಂದೊಂದು ಸಮಯ. ಅದರಿಂದ ನಿಮ್ಮನ್ನ ಊಟ ಆಯ್ತಾ ಅಂತ ಕೇಳಲಿಕ್ಕೆ ಗೊತ್ತಿಲ್ಲ, ಕಾಫಿ ಆಯ್ತಾ ಅಂತ ಕೇಳಲಿಕ್ಕೆ ಆಗೋದಿಲ್ಲ, ಯಾವ್ದನ್ನು ಮುಗಿಸಿದ್ರಿ ಅಂತ ಗೊತ್ತಿಲ್ಲಲ್ಲ. ಅದರಿಂದ ಎಲ್ಲ ಕೇಳಿಬಿಡ್ತಾ ಇದ್ದೇನೆ. ಸೊ ಏನೋ ಊಟ ಮಾಡಿದ್ರೆ ಸರಿ, ಕಾಫಿ ಕುಡಿದ್ರೆ ಸರಿ, ಅಂದ್ರೆ ಒಟ್ಟಾರೆ ಸಂತೋಷವಾಗಿರ್ಬೇಕು ನೀವು. ಪ್ರಿಯರೇ, ಸುಂದರವಾದಂತ ದಿನದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರನ್ನ, ಫ್ರೆಂಡ್ಸ್ಗಳನ್ನ ಆಹ್ವಾನಿಸಿ ಪ್ರಿಯರೇ, ಕರೀರಿ ಪ್ರಿಯರೇ. ಈ ವಾಕ್ಯದಲ್ಲಿ ಒಂದಾಗೋಣ. ನೋಡಿ, ದೇವರ ವಾಕ್ಯಕ್ಕೆ ನಾವು ಸಮಯವನ್ನು ಕೊಡಬೇಕು.
1 ಗಂಟೆ ನಾನು ದೇವರ ವಾಕ್ಯಕ್ಕೆ ಸಮಯ ಕೊಡ್ತೇನೆ ಅಂದ್ರೆ ಅದರಿಂದ ನಮಗೆ ಸಿಕ್ಕುವಂತ ಆಶೀರ್ವಾದ ಎಷ್ಟು ಗೊತ್ತಾ? ಇದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ 1 ಗಂಟೆನಾ, ಅಯ್ಯೋ ನೆಟ್ ಪ್ಯಾಕ್ ಹೋಗ್ತದೆ, ಅಯ್ಯೋ ದುಡ್ಡಿಲ್ಲ, ಈ ಯೋಚನೆ ಮಾತ್ರ ಇರ್ತದೆ. ದೇವರು ನಮಗೆ ಎಲ್ಲ ಕೊಟ್ಟಿದ್ದಾರೆ. ಕೇವಲ 1-2-3 MB ಹೋಗುವಂತ ನೆಟ್ ಪ್ಯಾಕ್ ಬಗ್ಗೆ ಯೋಚನೆ ಮಾಡ್ತೇವೆ, ಅಥವಾ 1 GB ಹೋಗುವ ನೆಟ್ ಪ್ಯಾಕ್ ಬಗ್ಗೆ ಯೋಚನೆ ಮಾಡ್ತೇವೆ. ಯಾವುದು ಆಧ್ಯಾತ್ಮಿಕವಾಗಿ ಮಾತ್ರ ಯೋಚನೆ ಮಾಡ್ತೇವೆ. ಸಿನಿಮಾ ನೋಡ್ಲಿಕ್ಕೆಲ್ಲ 2 GB ಹೋದ್ರೆ ನೋ ಪ್ರಾಬ್ಲಮ್, ಬೇಡವಾದ್ದೆಲ್ಲ ನೋಡ್ಲಿಕ್ಕೆ ಎಷ್ಟು GB ಹೋದ್ರೆ ನೋ ಪ್ರಾಬ್ಲಮ್, ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀ ಆಗಿ ನಾವು ನೋಡ್ತೇವೆ. ಆದ್ರೆ ದೇವರ ವಾಕ್ಯ ಅಂತ ಹೇಳಿದಾಗ ಅಯ್ಯೋ ನೆಟ್ ಇಲ್ಲಪ್ಪ, ನೆಟ್ ಪ್ಯಾಕ್ ಖಾಲಿಯಾಗಿ ಹೋಗ್ತದಪ್ಪ, ಅಯ್ಯೋ ಅದಪ್ಪ ಟೈಮ್ ಇಲ್ಲಪ್ಪ, ಇದು ಶುರುವಾಗ್ತದೆ. ಇದನ್ನ ಪದೇ ಪದೇ ನಿಮ್ಮ ಮುಂದೆ ನಾನು ಹೇಳ್ತಾ ಇರ್ತೇನೆ. ಯಾಕೆಂದ್ರೆ ನಾವು ನಮ್ಮನ್ನ ಕಾಡುವಂತ, ನಮ್ಮ ಮೇಲೆ ಪರಿಣಾಮ ಬೀರುವಂತಹ ಈ ಯೋಚನೆಗಳಿಂದ ನಾವು ಹೊರಗೆ ಬರಬೇಕು. ಅಂದರೆ ದೇವರ ವಾಕ್ಯಕ್ಕೆ ನಾವು ಸಮಯವನ್ನು ಕೊಡಬೇಕು, ದೇವರ ವಾಕ್ಯದಲ್ಲಿ ನಾವು ಒಂದಾಗಬೇಕು. ಪ್ರಿಯರೇ, ದೇವರ ವಾಕ್ಯ ಸಜೀವ ವಾಕ್ಯ, ಅಂದ್ರೆ ಅದಕ್ಕೆ ಮರಣವಿಲ್ಲದಂತಹ ವಾಕ್ಯ, ಸದಾ ಜೀವಿಸುವಂತಹ ವಾಕ್ಯ, ನಮ್ಮೊಂದಿಗೆ ಸದಾ ತಂಗುವಂತಹ ವಾಕ್ಯ ದೇವರ ವಾಕ್ಯ. ಈ ತಂಗುವಂತಹ ವಾಕ್ಯದೊಂದಿಗೆ ನಾನು ವಾಸ ಮಾಡಬೇಕು, ಅದನ್ನ ನಾನು ನೋಡ್ಬೇಕು. ನನ್ನ ಮನೆಗೆ ನೆಂಟರು ಬರ್ತಾರೆ ಅಂತ ತಿಳ್ಕೊಳ್ಳಿ. ನಮ್ಮ ಮನೆಗೆ ನೆಂಟರು ಬಂದ್ರೆ ನಾವೆಲ್ಲಾದ್ರೂ ಹೋಗ್ಬಿಡ್ತೀವ? ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀವ? ಇಲ್ಲ, ಅವರೊಟ್ಟಿಗೆನೆ ಇರ್ತೀವಿ. ಅವರಿಗೆ ಬೇಕಾಗಿದ್ದನ್ನ ಕೊಡ್ತೇವೆ. ಅವರಿಗೆ ಊಟ ಬೇಕಾ, ಕಾಫಿ ಬೇಕಾ, ತಿಂಡಿ ಬೇಕಾ, ನೀರು ಬೇಕಾ, ಮಲಗಲಿಕ್ಕೆ ಹಾಸಿಗೆ ಬೇಕಾ, ದಿಂಬು ಬೇಕಾ, ಬೆಡ್ಶೀಟ್ ಬೇಕಾ, ಬಿಸಿನೀರು ಬೇಕಾ, ತಣ್ಣೀರು ಬೇಕಾ, ಪದೇ ಪದೇ ನೋಡಿ ಬಾಳಿಗೆ ಅವ್ರು ಹೋಗೋ ತನಕ ಅವ್ರ ಜೊತೆಲೇ ಇರ್ತೇವೆ. ನಮ್ಮ ಮನೆಗೆ ಬಂದಂತ ನೆಂಟರು ಹೋಗೋ ತನಕ ನಾವು ಅವರ ಜೊತೆಲಿ ಇರ್ತೇವೆ. ಆದರೆ ನನ್ನ ಜೊತೆ ಇರುವಂತಹ ವಾಕ್ಯದ ಜೊತೆ ನನಗಿರ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮೊಂದಿಗೆ ಬರುವಂತ, ನಮ್ಮಲ್ಲಿ ತಂಗಿರುವಂತಹ ವಾಕ್ಯದ ಜೊತೆ ನಮಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ವಾಕ್ಯನ ಒಡಕಡ ಕೇಳಿದ್ರೆ ಆಯ್ತು, ತೊಂದರೆ ಇಲ್ಲ. ಬೆಳಿಗ್ಗೆ ಬಂದ್ರೆ 10 ಗಂಟೆಗೆ ಕೇಳೋಣ, ಅಯ್ಯೋ ಟೈಮ್ ಸಿಕ್ಲಿಲ್ಲ, ಮಧ್ಯಾಹ್ನ ಕೇಳೋಣ, ಟೈಮ್ ಸಿಕ್ಲಿಲ್ಲ, ಸಂಜೆ ಕೇಳೋಣ, ರಾತ್ರಿ ಮಲಗುವಾಗ ಹಾಗೆ ಒಟ್ಟಿಗೆ ಮಲಗಿ ಕೇಳುವ, ರಾತ್ರಿ ಆಗಿಯೇ ಹೋಯ್ತು, ಟಯರ್ಡ್ ಆಗ್ತದೆ, ನಾಳೆ ಕೇಳುವ, ಮುಗಿದೋಯ್ತು ಕತೆ. ಹೀಗೆ ವಾಕ್ಯ ಕೇಳುವುದರ ಬಗ್ಗೆ, ಪ್ರಾರ್ಥನೆ ಮಾಡುವುದರ ಬಗ್ಗೆ ನಮಗೆ ಬರುವಂತಹ ಸೆಟ್ಟೆಗಳು. ಕೇಳುವುದು ಬಿಡುವುದು ನಿಮ್ಮ ಚಾಯ್ಸ್, ನಮ್ಮ ಚಾಯ್ಸ್. ದೇವರು ಹೇಳಿದ್ರು, ಇದನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಏನ್ ಬೇಕಾದ್ರೂ ಮಾಡಿ, ಏನ್ ಬೇಕಾದ್ರೂ ಮಾಡಿ, ಇದೆಲ್ಲೂ ನಿಮಗೆ ಸ್ವಂತವಾದದ್ದು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 24ನೇ ವಾಕ್ಯವನ್ನು ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಕೇಳಿದ್ದನ್ನ ಎಚ್ಚರವಾಗಿ ಗಮನಿಸಿರಿ, ನೀವು ಕೇಳಿದ್ದನ್ನ ಎಚ್ಚರವಾಗಿ ಗಮನಿಸಿರಿ. ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಇದರಲ್ಲಿ ಜ್ಞಾನವನ್ನು ಕೇಳ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಇದರ ಮುಖಾಂತರವಾಗಿ ನಾವು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೇವೆ. ಜ್ಞಾನದೊಂದಿಗೆ ವಿವೇಕವನ್ನು ಪಡೆದುಕೊಳ್ತಾ ಇದ್ದೇವೆ, ವಿವೇಕದೊಂದಿಗೆ ಭಕ್ತಿಯನ್ನು ಪಡೆದುಕೊಳ್ತಾ ಇದ್ದೇವೆ, ಭಕ್ತಿಯೊಂದಿಗೆ ವಿಶ್ವಾಸವನ್ನು ಬಲಪಡಿಸಿಕೊಳ್ತಾ ಇದ್ದೇವೆ, ವಿಶ್ವಾಸದೊಂದಿಗೆ ನಾವು ದೇವರನ್ನ ಕಂಡುಕೊಳ್ತಾ ಇದ್ದೇವೆ. ದೇವರನ್ನ ಕಂಡುಕೊಂಡಂತ ನಾವು ದೇವರ ಮಕ್ಕಳಾಗಿಯೇ ಬಾಳ್ತಾ ಇದ್ದೇವೆ, ನಾವು ದೇವರೇ ಆಗಿದ್ದೇವೆ. ಹೌದು ಪ್ರಿಯರೇ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಕೇಳಿರಿ. ಪ್ರಿಯರೇ, ನಾವು ಕೇಳುವಂತಹ ವಾಕ್ಯಗಳು ಎಚ್ಚರಿಕೆಯಿಂದ ಕೇಳಬೇಕು. ಯಾವುದನ್ನೋ ತೆಗೆದುಕೊಂಡು, ಯಾವುದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವುದೋ ತರದಲ್ಲಿ ಹೋಗೋದಿಲ್ಲ. ಎಚ್ಚರಿಕೆ. ಯಾಕೆಂದ್ರೆ ನಾವು ಎಚ್ಚರಿಕೆ ತಪ್ಪುದನ್ನೇ ಸೈತಾನ ಕಾಯ್ತಾ ಇರ್ತಾನೆ. ವಂಚಕನಾದ ಸೈತಾನ ಕಾಯ್ತಾ ಇರ್ತಾನೆ, ಶೋಧನೆಯಾದವನು ಕಾಯ್ತಾ ಇರ್ತಾನೆ, ಎಚ್ಚರ ತಪ್ಪುದನ್ನೇ ಕಾಯ್ತಾ ಇರ್ತಾನೆ. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಸಾಕು, ಗ್ಯಾಪಲ್ಲಿ ಬಂದ್ಬಿಡ್ತಾನೆ. ಪ್ರಿಯ ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ, ಎಚ್ಚರಿಕೆಯಿಂದ ಗಮನಿಸಿರಿ. ಒಳಿತನ್ನ ಎಚ್ಚರಿಕೆಯಿಂದ ಗಮನಿಸಬೇಕು, ದೇವರ ನುಡಿಯನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ದೇವರ ನೊಡನೆ ವಾಕ್ಯವಾಗಿ ಏನು ಮಾತನಾಡ್ತಾ ಇದ್ದಾರೆ ಇವತ್ತು?
ಇವತ್ತು ದೇವರು ನನ್ನೊಂದಿಗೆ ಏನು ಮಾತನಾಡಿ, ದೇವರು ಮಾತನಾಡುವಂಥದ್ದು ಪ್ರತಿಯೊಬ್ಬರಲ್ಲಿ ವ್ಯತ್ಯಸ್ತವಾಗಿ ಮಾತನಾಡ್ತಾರೆ, ಒಂದೇ ವಿಧದಲ್ಲಿ ಅಲ್ಲ. ಆದರೆ ದೇವರು ಮಾತನಾಡುವುದೆಂಬುದಾದರೆ ಹೃದಯದಲ್ಲಿ ಬರುವಂತ ಒಂದು ಅನುಭವ ವಾಕ್ಯವಾಗಿ ದೇವರು ಮಾತನಾಡ್ತಾರೆ. ಅಂದ್ರೆ ಬೈಬಲ್ ದೇವರ ವಾಕ್ಯ. ಸೊ ದೇವರ ವಾಕ್ಯವಾಗಿ ಮಾತಾಡ್ತಾರೆ ಅಷ್ಟೇನೆ. ಅದನ್ನ ಬಿಟ್ಬಿಟ್ಟು ನಾನು ನೋಡ್ತೀವಿ ಎಲ್ರಿಗೂ ಯೇಸು ಮಾತಾಡಿದ್ರು ಗೊತ್ತಾಯ್ತಾ, ಯೇಸು ಮಾತಾಡಿದ್ರು, ಯೇಸು ಹೇಳಿದ್ರು, ಯೇಸು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು. ಈ ಲೆಫ್ಟ್ ರೈಟ್ ಮಾಡೋರು ಇರ್ತಾರೆ. ಈ ಲೆಫ್ಟ್ ರೈಟ್ ಮಾಡೋರ್ ಹಿಂದೆ ಹೋಗ್ಬಾರ್ದು. ಈ ಲೆಫ್ಟ್ ರೈಟ್ ಮಾಡೋರ್ ಹಿಂದೆ ಹೋದ್ರೆ ನಾವು ಲೆಫ್ಟ್ ರೈಟ್ ಮಾಡ್ತಾ ಇರ್ತೀವಿ. ನಾವು ಅವರಿಂದ ಹೋಗ್ತೀವಿ, ಯೇಸುವಿನಿಂದ ಹೋಗೋದಿಲ್ಲ. ನಾವು ಅವರಿಂದ ಹೋಗ್ತೀವಿ. ಯೇಸು ನನ್ನ ಹತ್ರ ಮಾತಾಡ್ತಾರೆ ಅಂತ ಯಾವ ವ್ಯಕ್ತಿ ಹೇಳ್ತಾರೋ ಪ್ರತಿಯೊಬ್ಬ ವ್ಯಕ್ತಿ ಆ ವ್ಯಕ್ತಿಯಿಂದ ಹೋಗ್ತೀವಿ, ಯೇಸುವಿನಿಂದ ಹೋಗೋದಿಲ್ಲ. ನೀವು ಎಲ್ಲಿ ಬೇಕಾದ್ರೆ ನೋಡಿ. ಸಾಧಾರಣವಾಗಿ ನೀವು ಕೇರಳದಲ್ಲಿ ನೋಡಬಹುದು. ಕೇರಳದಲ್ಲಿ ಇದು ತುಂಬಾ ಹೆಚ್ಚು. ಈಶ ಸಂಸಾರಿಚ್ಚು ದೇವರ ಹತ್ರ ಮಾತಾಡಿದ್ರು, ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಯಾರೇ ಹೋಗಿ ಮಾತಾಡ್ಲಿ, ನಾವ್ ಏನೇ ಮಾತಾಡ್ಲಿ, ಅಲ್ಲಿ ಹೇಳಿದಷ್ಟೇ ದೇವ್ರ ಯೇಸು ಸ್ವಾಮಿ ಮಾತಾಡಿದ್ರು. ಈಶ ಬರ್ഞ്ഞಟ್ಟ ಇದೇ ಹೇಳೋದು. ಯೇಸು ಹೇಳಿದ್ರು. ಅಲ್ಲಿ ಯೇಸು ಹೇಳೋದಿಲ್ಲ, ಯೇಸು ಮಾತಾಡೋದಿಲ್ಲ. ಆದ್ರೆ ಎಲ್ರು ಹೇಳೋದು ಯೇಸು ಹೇಳಿದ್ರು. ದೇವರು ಹೇಳಿದ್ರು. ಎಲ್ಲರೂ ಪ್ಲಾಸ್ಕಲ್ಲಿ ಇಟ್ಕೊಂಡ್ಬಿಟ್ಟವ್ರು ಯೇಸು ಸ್ವಾಮಿನ. ಕೆಲವರೆಲ್ಲ ಅದೇ ರೀತಿ ಈ ಕೇರಳಕ್ಕೆ ಹೋಗಿ ಬಂದು ಧ್ಯಾನದಲ್ಲಿ ಹೋಗಿ ಬಂದವರೆಲ್ಲರೂ ಇದೇ ಹೇಳೋದು, ಇದೇ ಡೈಲಾಗ್. ಸ್ವಲ್ಪ ಬೆಳೆದು ಬಂದಾಗ ಸರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ, ಯೇಸು ಹೀಗೆ ಹೇಳಿದ್ರು. ಆದ್ರೆ ಅವ್ರ ಜೀವನವನ್ನು ಕುರಿತು ಯೇಸು ಸ್ವಾಮಿ ಏನು ಹೇಳೋದಿಲ್ಲ. ಅವ್ರು ಮಾಡುವಂತ ಅನಾಚಾರ ಅಕ್ರಮದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳೋದಿಲ್ಲ. ಅವರಲ್ಲಿರುವಂತ ಕೆಟ್ಟದ ಬಗ್ಗೆ ಯೇಸು ಸ್ವಾಮಿ ಏನು ಹೇಳೋದಿಲ್ಲ. ಬೇರೊಬ್ಬರ ಬಗ್ಗೆ ಮಾತ್ರ ತಕ್ಷಣ ಹೇಳ್ಬಿಡ್ತಾರೆ, ಕಣ್ಣು ಮುಚ್ಚಿದ ತಕ್ಷಣ ಹೇಳ್ಬಿಡ್ತಾರೆ. ಈಶ ಬರ್ഞ്ഞಟ್ಟ ನಲ್ಲ ಬರ್ഞ്ഞത്, ಈಶಾಣ ಬರ್ഞ്ഞത്, ನಾನೆಲ್ಲ ಹೇಳಿದ್ದು, ಯೇಸು ಹೇಳಿದ್ರು ಗೊತ್ತಾ, ಇದೈತ್ ಕತೆ. ಅಲ್ಲಿ ಡಬಾರ್ ಸರಸ್ವತಿ ಕೇಳೋದು ಬಿದ್ದೋಗ್ಬಿಡೋ ಕಷ್ಟ. ಇದು ಕ್ರಿಟಿಸೈಸ್ ಅಲ್ಲ ಪ್ರಿಯರ, ಸತ್ಯ. ಯಾರಲ್ಲಿ ಯೇಸು ಮಾತಾಡ್ತಾರೆ ಅಂತ ಹೇಳ್ತಾರೋ ಅವರಿಂದ 100 ಜನ ಇರ್ತಾರೆ. ಬರೀ ಅವ್ರನ್ನ ಫೋಕಸ್ ಮಾಡ್ಕೊಡ್ತಾ ಇರ್ತಾರೆ. ಯೇಸು ಮಾತಾಡಿದ್ರು ನನ್ನ ಹತ್ರ, ಯೇಸು ಮಾತಾಡಿದ್ರು ನನ್ನ ಹತ್ರ, ಯೇಸು ಮಾತಾಡ್ತಾರೆ ನನ್ನ ಹತ್ರ, ಯೇಸು ಅದೇನ್ ಮಾತಾಡ್ತಾರೆ ನನಗಂತೂ ಗೊತ್ತೇ ಇಲ್ಲ, ನಮಗಂತೂ ಗೊತ್ತಿಲ್ಲ. ಆದ್ರೆ ನನ್ನ ಹತ್ರ ಯೇಸು ಸ್ವಾಮಿ ಏನಾದ್ರೂ ನೇರವಾಗಿ ಮಾತಾಡ್ಬಿಟ್ರೆ ನಾನು ಯೇಸು ಸ್ವಾಮಿನೇ ಆಗ್ಬಿಡ್ತೇನೆ. ಯೇಸು ಸ್ವಾಮಿ ನನ್ನ ಹತ್ರ ಮಾತಾಡ್ಬಿಟ್ರಲ್ಲ, ಒಪ್ಪ ದೇವ, ನಾನು ಹೀಗಿರ್ತೀನಿ ನಿಮ್ಮ ಮುಂದೆ, ಯಾರ ಹತ್ರ ಮಾತಾಡೋದಿಲ್ಲ ಅಂತ ಕಾಣ್ತದೆ, ಈ ಶುಶ್ರೂಷೆ ಎಲ್ಲ ಬಿಟ್ಬಿಡ್ತೀನಿ ಅಂತ ಕಾಣ್ತದೆ, ಬಿಟ್ಬಿಡ್ತೀನಿ. ಯೇಸು ಸ್ವಾಮಿ ನನ್ನ ಹತ್ರ ಮಾತಾಡಿದ್ರೆ ಇದನ್ನೆಲ್ಲ ಬಿಟ್ಬಿಡ್ತೀನಿ. ನಾನು ಯೇಸು ಸ್ವಾಮಿ ಜೊತೆಲೇ ಇದ್ದು ಬಿಡ್ತೀನಿ, ಅವ್ರ ಹತ್ರನೇ ಮಾತಾಡ್ತಾ ಇದ್ದು ಬಿಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡಿದ್ದು ಬಿಡ್ತೀನಿ. ಪ್ರಿಯರೇ, ಅಂದರೆ ದೇವರ ವಾಕ್ಯವನ್ನ ನಾವು ಕೇಳಬೇಕು. ನನ್ನೊಂದಿಗೆ ಮಾತನಾಡುವುದು ದೇವರ ವಾಕ್ಯ, ನಮ್ಮೊಂದಿಗೆ ಮಾತನಾಡುವುದು ದೇವರ ವಾಕ್ಯ. ಬೈಬಲ್ ಶ್ರೀ ಗ್ರಂಥದಲ್ಲಿ ವಾಕ್ಯವಾಗಿ ದೇವರು ಮಾತನಾಡ್ತಾರೆ. ವಾಕ್ಯವಾಗಿ ಮಾತನಾಡುವುದರಲ್ಲಿ ನಾವು ನೋಡ್ಬೇಕು, ಧ್ಯಾನಿಸಬೇಕಾದ್ರೆ ಏನ್ ವಾಕ್ಯ ಹೇಳ್ತಾ ಇದೆ. ನೆನ್ನೆ ನಾವು ಧ್ಯಾನಿಸಿದೆವು ಬೆಳಕನ್ನ, ಮೇಣದ ಬತ್ತಿಯನ್ನು ಹಿಡಿದು ನಾವು ನಿನ್ನೆ ಧ್ಯಾನಿಸಿದೆವು. ಬೆಳಕು ಅಂದ್ರೆ ಏನು, ಆ ಬೆಳಕಿಗೂ ನನಗೂ ಇರುವಂತ ಸಂಬಂಧ, ಆ ಬೆಳಕಿಗೂ ಯೇಸುವಿಗಿರುವಂತ ಸಂಬಂಧ, ಬೆಳಕಿಗೂ ಪಾಸ್ಕ ಕಾಲಕ್ಕಿರುವಂತ ಸಂಬಂಧ, ಬೆಳಕಿಗೂ ನನಗೂ ಇರುವಂತಹ ವಿಶ್ವಾಸಕ್ಕೆ ಏನು ಸಂಬಂಧ, ನೆನ್ನೆ ಧ್ಯಾನಿಸಿದೆವು. ಇದು ಯಾರ ವಾಕ್ಯ? ಯೇಸು ಸ್ವಾಮಿಯ ವಾಕ್ಯ. ಯಾವ ವಾಕ್ಯ? ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯ 21ರಿಂದ 23 ವಾಕ್ಯ. ಯೇಸು ಸ್ವಾಮಿ ಮಾತಾಡಿದ್ರು, ಹೇಳಿದ್ರು, ಅದೇ ಯೇಸು ಸ್ವಾಮಿ ಮಾತಾಡಿದ್ರು. ಬೈಬಲ್ ನಲ್ಲಿರುವಂತ ದೇವರ ವಾಕ್ಯವನ್ನು ಹೇಳುವಾಗ ಇದು ದೇವರ ವಾಕ್ಯ, ದೇವರ ವಾಕ್ಯ. ಯೇಸು ಸ್ವಾಮಿ ಹೇಳಿದ್ರು, ಅದೇ ಯೇಸು ಸ್ವಾಮಿ ಹೇಳಿದ್ರು. ಅದನ್ನ ಬಿಟ್ಬಿಟ್ಟು ಮಿಕ್ಸಿ ಆಡಿಸ್ಬೇಕಾದ್ರೆ ಯೇಸು ಸ್ವಾಮಿ, ತೆಂಗಿನಕಾಯಿ ಕುಯ್ಬೇಕಾದ್ರೆ ಯೇಸು ಸ್ವಾಮಿ, ಪಕ್ಕದಲ್ಲಿ ಕೂತಿದಾಗ ಯೇಸು ಸ್ವಾಮಿ, ಇದೆಲ್ಲ ಇಲ್ಲ. ಇದೆಲ್ಲ ಮ್ಯಾಜಿಕ್ ಮ್ಯಾನ್. ಪ್ರಿಯ, ನಿಮ್ಮನ್ನ ನಾನು ಬಲಪಡಿಸ್ತಾ ಇದ್ದೇನೆ, ನಿಮ್ಮನ್ನ ಶಕ್ತಿ ಪಡಿಸ್ತಾ ಇದ್ದೇನೆ. ಅಂದ್ರೆ ನಾವು ಇಂಥ ವ್ಯಕ್ತಿಗಳನ್ನ ಹಿಂದೆ ಹಿಂಬಾಲಿಸಬಾರದು, ಇಂತಹ ವ್ಯಕ್ತಿಗಳ ಹಿಂದೆ ನಾವು ಹೋಗಬಾರ್ದು. ಅದು ನಾನೇ ಆಗಿದ್ರು ನನ್ನಿಂದ ಯಾರು ಬರಬಾರ್ದು. ನಾವು ಯೇಸುವನ್ನು ಮಾತ್ರ ನೋಡಬೇಕು. ನನ್ನಲ್ಲಿ ವಾಸ ಮಾಡುವಂತ, ನನ್ನ ಹೃದಯದಲ್ಲಿ ತಂಗುವಂತ, ವಾಕ್ಯವಾಗಿ ನನ್ನಲ್ಲಿ ಮಾತನಾಡುವ ಯೇಸುವನ್ನು ಮಾತ್ರ ನಾನು ನೋಡಬೇಕು, ಯೇಸುವನ್ನು ಮಾತ್ರ ಹಿಂಬಾಲಿಸಬೇಕು. ನಾನು ಕಳೆದ ದಿನದಲ್ಲ ನೋಡ್ತಾ ಇದ್ದೇನೆ, ಈಗ ಈ ಗ್ರೂಪ್ಗಳು ಶುರುವಾಗಿ, ಝೂಮ್ ಶುರುವಾಗಿದೆ.
ಅದಾയത് ಝೂಮ್ ಅಂತ ಶುರುವಾಗಿದೆ, ನಿಮ್ಗೆಲ್ಲ ಗೊತ್ತು ಚೆನ್ನಾಗಿ. ಅದರಲ್ಲಿ ಸುಮಾರು ಒಂದು 5 ಜನ, 8 ಜನ, 10 ಜನ ಸೇರ್ಕೊಳ್ತಾರೆ, 20 ಜನ ಸೇರ್ಕೊಳ್ತಾರೆ. ಈ ಝೂಮ್ ಅಲ್ಲಿ ಮೇಂಟೈನ್ ಮಾಡೋದು ಒಬ್ರು, ಒಂದು ಹೆಡ್ ಮಾಸ್ಟರ್ ಅಂದ್ರೆ ಒಬ್ರು ಇರ್ತಾರೆ. ನನ್ನಂತವ್ರು, ನಾನು, ನೀವು ಯಾರು ಒಬ್ರು ಇರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ಇಲ್ಲಿ ಏನೇ ಉತ್ತರ ಕೊಟ್ಟರು ಅವ್ರು ಏನು ಗೊತ್ತಾ, ಈ 20 ಜನ ಇರ್ತಾರಲ್ಲ, ಅವ್ರ ಚಿಂತೆ ಯೇಸು ಸ್ವಾಮಿ ಅವ್ರ ಹತ್ರ ಮಾತಾಡ್ತಾರೆ ಅಂತೇಳಿ ಅರ್ಥ. ಅಂದ್ರೆ ಅವ್ರು ಏನೇ ಹೇಳಿದ್ರು, ಅಯ್ಯೋ ಅವ್ರ ಜೊತೆ ಯೇಸು ಮಾತಾಡ್ತಾರೆ ಗೊತ್ತಾಯ್ತಾ, ಅಯ್ಯೋ ಯೇಸು ಸ್ವಾಮಿ ಅವ್ರ ಜೊತೆ ಇದ್ದಾರೆ ಆಯ್ತಾ, ಬಾ ನೀನು ಬಾ ನೀನು ಬಾ 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 ಬರ್ರಿ. ಪ್ರಿಯರೇ, ಇಲ್ಲಿ ನಾವು ಯೇಸುವನ್ನ ವೈಯಕ್ತಿಕವಾಗಿ ಕಾಣಬೇಕು, ನಾವು ಇನ್ನೊಬ್ರು ತೋರಿಸಿಕೊಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ. ಸಿನಿಮಾಕ್ಕೆ ನಾನು ಹೋಗಿ ಬಂದು ಸ್ಟೋರಿ ಹೇಳ್ಬೋದು ಅಷ್ಟೇನೆ, ಹೀರೋನ ತೋರಿಸ್ಲಿಕ್ಕೆ ಆಗುದಿಲ್ಲ, ಕ್ಲೈಮ್ಯಾಕ್ಸ್ ನ ತೋರಿಸ್ಲಿಕ್ಕೆ ಆಗುದಿಲ್ಲ, ಕಥೆ ಹೇಳ್ಬೋದು ಅಷ್ಟೇನೆ. ಆದ್ರೆ ಸಿನಿಮಾನ ನಾನ್ ನೇರವಾಗಿ ಹೋಗಿ ನೋಡಿದ್ರೆ ಸಿನಿಮಾನ ನಾನ್ ನೇರವಾಗಿ ಹೋದ್ರೆ ಸಿನಿಮಾ. ಪುಸ್ತಕನ ಓದ್ತೀವಿ, ಪುಸ್ತಕನ ಓದಿ ಕಥೆಯನ್ನು ಹೇಳ್ತೀವಿ, ಆದ್ರೆ ಪುಸ್ತಕ ಓದಿ ಕಥೆಯನ್ನು ಹೇಳಿದ್ರು ಸಹ ನಾನು ಓದಿದ್ರೇನೆ ಅದು ಪುಸ್ತಕ ಓದಿದ ಹಾಗೆ. ಇಡ್ಲಿ ಸಾಂಬಾರ್ ತಿಂದು, ವಡೆ ತಿಂದು, ಬಜ್ಜಿ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ನಾನು ಹೋಗಿ ತಿಂದ್ರೇನೆ ಚೆನ್ನಾಗಿದೆ ಅಂತೇಳಿ ಅರ್ಥ. ಆದ್ರೆ ಇವತ್ತಿನ ಕಾಲ ಏನಿದೆ, ಅಲ್ಲಿ ತುಂಬಾ ಚೆನ್ನಾಗಿದಪ್ಪ ಇಡ್ಲಿ ಸಾಂಬಾರ್, ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಇಡ್ಲಿ ಸಾಂಬಾರ್ ಅಲ್ಲಿ ಹೇಳ್ದ, ಇಲ್ಲಿ ನಾನು ಹೇಳ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಇಡ್ಲಿ ಸಾಂಬಾರ್, ಮುಗಿದೋಯ್ತು. ಇದೇ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಇರುವಂತದ್ದು. ಇನ್ನೊಬ್ರು ಹೇಳಿದ್ರು ಅದರಿಂದ ನಾನು ಅಲ್ಲಿ ಹೋಗ್ತೀನಿ, ಇನ್ನೊಬ್ರು ಹೇಳಿದ್ರು ಅದರಿಂದ ಆ ವ್ಯಕ್ತಿನ ಸಂಧಿಸ್ತೀನಿ, ಇನ್ನೊಬ್ರು ಹೇಳಿದ್ರು ಇನ್ನೊಬ್ರು. ಆದ್ರೆ ನಾನೇನ್ ಮಾಡ್ತಾ ಇದ್ದೇನೆ? ಯಾಕೆ ಯೇಸು ಸ್ವಾಮಿ ನಿನ್ನಲ್ಲಿ ವಾಕ್ಯವಾಗಿ ಮಾತನಾಡೋದಿಲ್ವಾ? ಯೇಸು ಸ್ವಾಮಿ ನಮ್ಮಲ್ಲಿನ ವಾಕ್ಯವಾಗಿ ಮಾತನಾಡೋದಿಲ್ವ? ವಾಕ್ಯವಾಗಿ ಯೇಸು ಸ್ವಾಮಿ ಮಾತಾಡೋದು. ಸುಮ್ಮನೆ ಯೇಸು ಸ್ವಾಮಿ ಮಾತಾಡಿದ್ರೆ ಗಂಟೆಗಟ್ಲೆ ನಾವು ಫೋನ್ ಹಿಡ್ಕೊಂಡು, ಗಂಟೆಗಟ್ಲೆ ಹೋಗಿ ಧ್ಯಾನದಲ್ಲಿ ಕೂತ್ಕೊಂಡು, ಅಥವಾ ಗಂಟೆಗಟ್ಲೆ ಹೋಗಿ ಕೌನ್ಸಿಲಿಂಗ್ ಅಲ್ಲಿ ಕೂತ್ಕೊಂಡು, ಗಂಟೆಗಟ್ಲೆ ಒಂದು ವ್ಯಕ್ತಿ ಕಾಲ ಹತ್ರ ಕೂತ್ಕೊಂಡು ಯೇಸು ಮಾತಾಡಿದ್ರು ಅವನೇ ಯೇಸು, ಮುಗಿದೋಯ್ತು ಕತೆ. ಪ್ರಿಯ, ನಾವು ಕಂಡುಕೊಳ್ಳಬೇಕು, ನಾನು ಯೇಸು, ನನಗೂ ನನ್ನ ಯೇಸುವಿಗೆ ಇರುವಂತಹ ಸಂಬಂಧವನ್ನ ನಾವು ಕಂಡುಕೊಳ್ಬೇಕು. ಒಂದು ಹಾಡು ನಿಮಗೆ ಗೊತ್ತು ಚೆನ್ನಾಗಿ, ನಿಮಗೆ ಗೊತ್ತು, ನನಗೂ ನನ್ನ ಯೇಸುವಿಗೂ ಏನಿದು ಅನುಬಂಧ, ನನಗೂ ನನ್ನ ಯೇಸುವಿಗೂ ಏನಿದು ಅನುಬಂಧ, ಏಕೋ ನಾ ಕಾಣೆನು ಇಂಥ ಪ್ರೇಮ ನನ್ನಲ್ಲಿ ಯೇಸುವಿಗೆ, ನನಗೂ ನನ್ನ ಯೇಸುವಿಗೂ ಏನಿದು ಅನುಬಂಧ, ಏನಿದು ಅನುಬಂಧ. ಈ ಅನುಭವ ಸ್ವಂತ ಅನುಭವ ಆಗಬೇಕು. ನನಗೂ ನನ್ನ ಯೇಸುವಿಗಿರುವಂತಹ ಅನುಭವನ ನಾನು ಕಂಡುಕೊಳ್ಬೇಕು. ಕ್ಯಾಥರಿನ್ ಡಿಸೋಜಾ, ನಿಮಗೂ ನಿಮಗೆ ಯೇಸುವಿಗಿರುವಂತಹ ಅನುಭವ ಹೇಗೆ? ಏನ್ ಹೇಳ್ತೀರಿ? ನಿಮಗೂ ನಿಮ್ಮ ಯೇಸುವಿಗೆ ಏನು ಅನುಭವ, ಯಾವ ರೀತಿಯಾದ ಅನುಭವ ಇದೆ? ಏನು ಉತ್ತರ ಕೊಡ್ತೀರಿ? ಆಲ್ಬರ್ಟ್ ಡಿಸೋಜಾ, ನಿಮಗೂ ನಿಮ್ಮ ಯೇಸುವಿಗಿರುವಂತಹ ಅನುಭವನ ಕುರಿತು ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಿ? ಚಿನ್ನು, ನಿಮಗೂ ನಿಮ್ಮ ಯೇಸುವಿಗೆ ಇರುವಂತಹ ಅನುಭವನ ಕುರಿತು ಕೇಳಿದ್ರೆ ನೀವು ಏನು ಉತ್ತರ ಕೊಡ್ತೀರಿ? ಬ್ರದರ್ ರಿಚರ್ಡ್, ನಿಮಗೂ ನಿಮ್ಮ ಯೇಸುವಿಗೆ ಇರುವಂತಹ ಅನುಭವನ ಕುರಿತು ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ಪ್ರಿಯರೇ, ಈ ಉತ್ತರಕ್ಕೆ, ಈ ಪ್ರಶ್ನೆಗೆ ಉತ್ತರ ಕೊಟ್ರೇನೆ ಅನುಭವ, ಇಲ್ಲಾಂದ್ರೆ ಅನುಭವ ಇಲ್ಲ. ಇಲ್ಲಾಂದ್ರೆ ಅನುಭವ ಇಲ್ಲ. ಇಲ್ಲಿ ನಾವು ನೋಡುತ್ತೇವೆ, ಇದು ಯೇಸು ಸ್ವಾಮಿಯ ಶಿಲುಬೆ, ಇದು ಯೇಸುವ, ಇದು ಯೇಸುವ. ಪ್ರಿಯರೇ, ಇದು ಯೇಸು ಅಲ್ಲ, ಒಂದು ಸ್ವರೂಪ. ಸೊ ರಿಮೆಂಬರ್ ಆಫ್ ದಿ ಗಾಡ್. ಯೇಸು ಹೀಗೆ ಇದ್ರು, ಯೇಸು ಹೀಗೆ ಸತ್ರು, ಯೇಸುವಿನ ಒಂದು ಸ್ವರೂಪ. ದಟ್ಸ್ ಆಲ್. ದಿಸ್ ಇಸ್ ನಾಟ್ ಜೀಸಸ್. ಧರ್ಮಸಭೆ ನನಗೆ ಕಲಿಸಿಕೊಟ್ಟಿದೆಯನ್ನು ತೋರಿಸಿದ್ದು, ಯೇಸು ಹೀಗೆಯೇ ಸತ್ತರು,
ಯೇಸು ಹೀಗೆಯೇ ಮರಣ ಹೊಂದಿದರು, ಯೇಸು ಹೀಗೆಯೇ ಮುಳ್ಳುಮುಡಿಯನ್ನು ಧರಿಸಿದರು, ಹೀಗೆಯೇ ಕೈಕಾಲುಗಳಿಂದ ಮೊಳೆಗಳಿಂದ ಜಡಿಯಲ್ಪಟ್ಟಿತ್ತು, ಹೀಗೆಯೇ ರಕ್ತಧಾರಿಯಾಗಿದ್ದರು, ಹೀಗೆಯೇ ಸತ್ತರು, ಹೀಗೆಯೇ ಅವರ ಮೇಲೆ ನಾಮಫಲಕ ಕೊಡಲಾಯಿತು. ಧರ್ಮಸಭೆ ನಮಗೆ ಕಲಿಸಿಕೊಟ್ಟು, ಅಂದ್ರೆ ಈ ಒಂದು ಸ್ವರೂಪವನ್ನು ನಮಗೆ ತೋರಿಸಿದ್ದು ಧರ್ಮಸಭೆ, ಸತ್ಯವನ್ನ ಪ್ರಕಟಿಸಿದ್ದು ಧರ್ಮಸಭೆ. ಧರ್ಮಸಭೆ ಇದನ್ನ ಪ್ರಕಟಿಸದೆ ಹೋಗಿದ್ರೆ ಇವತ್ತು ನಮಗೆ ಯಾರಿಗೂ ಯೇಸು ಸ್ವಾಮಿ ಹೀಗೆಯೇ ಸತ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ದಿಸ್ ಇಸ್ ನಾಟ್ ಜೀಸಸ್. ಇದು ಯೇಸು ಅಲ್ಲ, ಯೇಸುವಿನ ಸೋಲುವಂತ ಒಂದು ಸ್ವರೂಪ. ಆದರೂ ಸಹ ನಾನು ಪ್ರಾರ್ಥಿಸುವಾಗ ಈ ಸ್ವರೂಪದ ಮೇಲೆಲ್ಲ ವಿಶ್ವಾಸ ಬಿಡುವುದು ಯೇಸುವಿನ ಮೇಲೆ. ಇಲ್ಲಿ ನೋಡುವಾಗ ನಾನು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತೇವೆ. ನೋಡಿ, ಈ ಸ್ವರೂಪದ ಮುಂದೆ ಹೋದ್ರೆ ನಾವು ಎಲ್ಲಿಯೇ ಹೋದ್ರು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತೇವೆ. ಅಂದ್ರೆ ಕಣ್ಣು ಮುಚ್ಚುವಾಗ ಅರ್ಥ ಏನು ಗೊತ್ತುಂಟಾ? ಇದು ದೇವರಲ್ಲ, ನನ್ನ ದೇವರು. ಪರಂಧಾಮದಲ್ಲಿರುವಂತಹ, ಸ್ವರ್ಗದಲ್ಲಿರುವಂತಹ ದೇವರು ನನ್ನ ದೇವರು. ಯೇಸು ದೇವರು ಪರಂಧಾಮದಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ ಎಂಬುದಾಗಿ ಅರ್ಥ ಆಯ್ತಲ್ಲ. ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸ್ಬೇಕಾದ್ರೆ ಅಂದ್ರೆ ನಮಗೆ ಇದೆಲ್ಲ ಕೇಂದ್ರ ಬಿಂದು, ದೇವರು ಕೇಂದ್ರ ಬಿಂದು. ಇದು ಒಂದು ವಿಗ್ರಹ ಅಲ್ಲ, ಇದು ಒಂದು ಸ್ವರೂಪ. ಆದ್ರೆ ಇದೆಲ್ಲ ನಮಗೆ ಕೇಂದ್ರ ಬಿಂದು, ಸ್ವರ್ಗದಲ್ಲಿರುವಂತಹ ದೇವರು ನಮಗೆ ಕೇಂದ್ರ ಬಿಂದು. ಈ ಯೇಸುವಿಗೂ ನನಗೂ ಏನ್ ಸಂಬಂಧ? ನಿನಗೂ ಈ ಯೇಸುವಿಗೆ ಏನ್ ಸಂಬಂಧ? ಉತ್ತರ ಇದೆಯಾ? ನಾನು ಕೇಳಿದೆ, ಪ್ರಶ್ನೆ ಕೇಳಿದೆ, ಯಾರು ಉತ್ತರ ಕೊಡ್ಲಿಲ್ಲ. ಏನು ಸಂಬಂಧ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅದೇ ಮುಖ್ಯ. ನಾನು ಸಂಬಂಧನ ಹೇಳಿದ್ರೆ ಮಾತ್ರ ನನಗೆ ಯೇಸುವಿಗೂ ನನಗೂ ಅನುಭವ ಇದೆ ಅಂತೇಳಿ ಅರ್ಥ. ನಾನು ಯೇಸುವಿಗೂ ನನಗೂ ಇರುವ ಸಂಬಂಧವನ್ನ ನಾನು ವಿವರಿಸಲಿಲ್ಲ ಅಂದ್ರೆ ನನಗೂ ಯೇಸುವಿಗೆ ಏನೂ ಸಂಬಂಧ ಇಲ್ಲ ಅಂತೇಳಿ ಅರ್ಥ. ಮನುಷ್ಯ ಮಾತ್ರದವನ್ನ ನೀನು ನೆಚ್ಚಿಕೊಳ್ಳಬೇಡ, ಕೀರ್ತನೆಗಾರ ಹೇಳುತ್ತಾರೆ. ಮನುಷ್ಯ ಮಾತ್ರದವನ್ನ ನೀನು ಹಿಂಬಾಲಿಸಬೇಡ. ಅವನು ಗರಿಕೆ ಹುಲ್ಲು, ಬರೀ ಹುಲ್ಲು, ಧೂಳಿಗೆ ಸಮಾನ, ನೀರಿನ ಮೇಲೆ ಗುಳ್ಳೆ. ಸೊ ಒಬ್ಬೊಬ್ಬ ಮನುಷ್ಯ ಹೇಳ್ತಾನೆ ಅಂದ್ರೆ ನಂಬಿಡಬಾರ್ದು. ನನ್ನ ಹತ್ರ ಯೇಸು ಮಾತಾಡ್ತಾ ಇದ್ದಾರೆ ಅಂತೇಳಿ ಅಟ್ಟ ಅಟ್ಟ ಪಟ್ಟ ಕುಟ್ಟ ಇದೆಲ್ಲ ನಡೆಯೋದಿಲ್ಲ. ಇದೆಲ್ಲ ಡಮ್ಮಿ, ಇದೆಲ್ಲ ಡಮ್ಮಿ. ಬಹಳವಾಗಿ ನಾವು ಧ್ಯಾನಿಸಬೇಕು. ನಮಗೂ ನಮ್ಮ ಯೇಸುವಿಗೂ ಇರುವ ಸಂಬಂಧವನ್ನ ನಾವು ದಿನಪ್ರತಿ ಅನುಭವಿಸಬೇಕು. ಸವಿದು ನೋಡು ಜೇನಿನ ಮಾಧುರ್ಯವನ್ನ. ಯೇಸು ಒಂದು ಜೇನು, ಸವಿದು ನೋಡಬೇಕು, ನೆಕ್ಕಿ ನೋಡಬೇಕು. ಸವಿದು ನೋಡು ಜೇನಿನ ಮಾಧುರ್ಯವನ್ನು, ನೆಕ್ಕಿ ನೋಡ್ಬೇಕು, ಅವಾಗಲೂ ರುಚಿ ಗೊತ್ತಾಗೋದು. ನಿಮಗೂ ನಿಮ್ಮ ಯೇಸುವಿಗೆ ಏನು ಸಂಬಂಧ ಅಂದ್ರೆ ಕೆಲವರು ಅಪ್ಪ ಅಂತ ಹೇಳ್ಬೋದು, ಕೆಲವರು ಮಿತ್ರ ಅಂತ ಹೇಳ್ಬೋದು, ಕೆಲವರು ದೇವರು ಅಂತ ಹೇಳ್ಬೋದು. ಯಾವುದು ಸತ್ಯ? ಕೆಲವರು ರಕ್ಷಕರು ಅಂತ ಹೇಳ್ತಾರೆ, ಕೆಲವರು ಬಿಡುಗಡೆದಾತರು ಅಂತ ಹೇಳ್ತಾರೆ, ಕೆಲವರು ಸೌಖ್ಯದಾಯಕರು ಅಂತ ಹೇಳ್ತಾರೆ. ಆದ್ರೆ ನಿನಗೂ ನಿನ್ನ ಯೇಸುವಿಗಿರುವಂತ ನಿಜವಾದ ಅನುಬಂಧ ಏನು? ಇದನ್ನ ನಾವು ಪ್ರಕಟಿಸಿಕೊಳ್ಳಬೇಕು. ಅದು ನನ್ನೊಳಗೆ ಮೊದಲು ನನಗೆ ಅರಿವಾಗಬೇಕು, ಮತ್ತವರಿಗೆ ಹೇಳ್ಬೇಕಿದ್ದಿಲ್ಲ. ನನಗೂ ನನ್ನ ಯೇಸುವಿಗಿರುವಂತ ಅನುಭವ ನನ್ನಲ್ಲಿ ಉದ್ಭವ ಆಗಬೇಕು. ಯಾವಾಗ ನನಗೂ ನನ್ನ ಯೇಸುವಿಗಿರುವಂತ ಅನುಭವ ನನಗೆ ಪ್ರಕಟವಾಗ್ತದೋ ನಾನು ಸಾಧಾರಣ ಮನುಷ್ಯನಾಗಿ ಜೀವಿಸಲಿಕ್ಕೆ ಆಗೋದಿಲ್ಲ. ಸಾಧಾರಣ ಮನುಷ್ಯನ ಸ್ವಭಾವ ನನಗೆ ಬರುವುದಿಲ್ಲ. ಸಾಧಾರಣ ಮನುಷ್ಯನಾಗಿ ನಾನು ಜೀವಿಸಲಿಕ್ಕೆ ಆಗೋದಿಲ್ಲ. ಸಾಧಾರಣ ಮನುಷ್ಯನ ಸ್ವಭಾವಗಳು ನನ್ನಲ್ಲಿ ಇರುವುದಿಲ್ಲ. ಈ ಲೋಕದ ಆಶೆಗಳು ನನ್ನಲ್ಲಿ ಇರುವುದಿಲ್ಲ, ಲೋಕದ ಮೋಹಗಳು ನನ್ನಲ್ಲಿ ಇರುವುದಿಲ್ಲ. ಆದರೆ ಇದು ನನ್ನಲ್ಲಿ ಬರಬಹುದು, ಆದರೆ ಅದು ಯಾವುದು ನನ್ನನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಇದೇ ಯೇಸುವಿಗೆ ನನಗಿರುವಂತಹ ಸಂಬಂಧ. ಈ ಯೇಸುವಿನ ಸಂಬಂಧ ಇರುವಾಗ ಇದು ನಡೆಯುತ್ತದೆ. ನನಗೂ ನನ್ನ ಯೇಸುವಿಗೂ ಇರುವಾಗ ಈ ಸಂಬಂಧ ಇರಬೇಕಾದ್ರೆ ನನಗೂ ಈ ಲೋಕಕ್ಕೂ ಸಂಬಂಧ ಇರುವುದಿಲ್ಲ. ಇದು ಸತ್ಯ. ಯಾವಾಗ ನನಗೂ ಯೇಸುವಿಗೆ ಸಂಬಂಧ ಬಂತೋ ಈ ಲೋಕಕ್ಕೂ ನನಗೂ ಸಂಬಂಧ ಇಲ್ಲ. ಈ ಲೋಕನೇ ಬೇರೆ, ನಾನೇ ಬೇರೆ. ಅದಕ್ಕೆ ನೀವು ಈ ಲೋಕಕ್ಕೆ ಸೇರಿದವರಲ್ಲ, ಅದಕ್ಕೆ ಈ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ನೀವು ಈ ಲೋಕಕ್ಕೆ ಸೇರಿದವರಲ್ಲ, ಅದಕ್ಕೆ ನಿಮಗೆ, ಅದರ ನಿಮಿತ್ತವಾಗಿ ನಿಮಗೆ ಈ ಲೋಕಕ್ಕೆ ದ್ವೇಷವಿದೆ. ನಿನಗೂ ನಿನ್ನ ಯೇಸುವಿಗೂ ಒಂದು ಸಂಬಂಧ ಇದೆ ಅಂದ್ರೆ, ನನಗೂ ನನ್ನ ಯೇಸುವಿಗೂ ಸಂಬಂಧ ಇದೆ ಅಂದ್ರೆ
ನಾನು ಪಾಪ ಜೀವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಟ್ಟ ಜೀವನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ, ಪರರನ್ನ ದೂಷಿಸ್ಲಿಕ್ಕೆ ಆಗೋದಿಲ್ಲ, ನಿಂದಿಸ್ಲಿಕ್ಕೆ ಆಗೋದಿಲ್ಲ, ಶಪಿಸ್ಲಿಕ್ಕೆ ಆಗೋದಿಲ್ಲ, ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಪಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೊಬ್ಬರ ಜೀವನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಯೇಸು ನಿನಗೂ ಯೇಸುವಿಗೂ ಒಂದು ಅನುಬಂಧ ಇದೆ ಎಂಬುದಾದರೆ, ನಿನ್ನಲ್ಲಿ ಪ್ರೀತಿ ಮಾತ್ರ ಉಲ್ಪಣವಾಗ, ನಿನಗೂ ನಿನ್ನ ಯೇಸುವಿಗೂ ಒಂದು ಅನುಬಂಧ ಇದೆ ಅಂದ್ರೆ ಪ್ರೀತಿ ಮಾತ್ರ ಹೋಗ್ತಾ ಇರ್ತದೆ. ಪ್ರೀತಿ, ಕ್ಷಮೆ, ದಯೆ, ಅನುಕಂಪ, ಪವಿತ್ರಾತ್ಮರ ಫಲಗಳು, ಅದೇ ಹೇಳುದು, ಜೀವಜಲವು ಒಮ್ಮೆ ಹರಿಯುತ್ತದೆ. ದಾಹಗೊಳ್ಳುವವನ ಹೃದಯದಿಂದ, ಯೇಸುವಿಗೂ ನಿನಗೂ ಅನುಬಂಧ ಇರಬೇಕಾದ್ರೆ, ನನಗೂ ನನ್ನ ಯೇಸುವಿಗೆ ಅನುಬಂಧ ಇರುವಾಗ, ದಾಹಗೊಳ್ಳುವವನ ಹೃದಯದಿಂದ, ಯಾರು ಯೇಸುವಿಗಾಗಿ ದಾಹಗೊಳ್ಳುತ್ತಾನೋ ಅವನ ಹೃದಯದಿಂದ ಜೀವಜಲವು ಒಂದಲಾಗಿ ಹರಿಯುತ್ತದೆ. ಯಾವುದು? ಈ ಪವಿತ್ರ ಆತ್ಮರ ಫಲಗಳು, ಪವಿತ್ರ ಆತ್ಮರ ಫಲಗಳು. ಹೌದು ಪ್ರಿಯರೇ, ಆದ್ರೆ ಯಾಕೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ? ಯಾಕೆ ಇದನ್ನು ನಾವು ತಿಳ್ಕೊಳ್ಳೋದಿಲ್ಲ? ಈ ಅನುಭವದಲ್ಲಿ ನಾವು ಯಾಕೆ ಒಂದಾಗ್ತಾ ಇಲ್ಲ? ಯಾವುದೇ ಪವಿತ್ರ ಆತ್ಮರ ಫಲಗಳು? ನನಗೂ ನನ್ನ ಯೇಸುವಿಗೂ ಒಂದು ಸಂಬಂಧ ಬರಬೇಕಾದ್ರೆ ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 22ನೇ ವಾಕ್ಯ ನಮ್ಮಲ್ಲಿ ಉಲ್ಪಣವಾಗ್ತದೆ. ನನಗೂ ನನ್ನ ಯೇಸುವಿಗೂ, ಅಂದ್ರೆ ನಿಮಗೂ ನಿಮ್ಮ ಯೇಸುವಿಗೂ ಸಂಬಂಧ ಇರಬೇಕಾದ್ರೆ ಪ್ರೀತಿ, ಹೌದು, ಪ್ರೀತಿ ಇದೆಯಾ? ನಿಮ್ಮಲ್ಲಿ ಇದೆಯಾ ಪ್ರೀತಿ? ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಿ? ಎಷ್ಟು ಜನರಲ್ಲಿ ಪ್ರೀತಿ ಇದೆ ನಮ್ಮಲ್ಲಿ? ಕರೆಕ್ಟಾಗಿ ಟಿಕ್ ಮಾರ್ಕ್ ಹಾಕೊಳ್ಬೇಕು ನೀವು. ಈಗ ಕೈಯನ್ನು ಬೆರಳನ್ನ ಇಟ್ಕೊಳ್ಬೇಕು, ಬೆರಳನ್ನ ಇಟ್ಕೋಬೇಕು ನೀವು, ಒಂದೊಂದಾಗಿ ಇಟ್ಕೋಬೇಕು. ಈಗ ತೆಗಿಬೇಕು, ನಾನು ಹೇಳ್ಬೇಕು, ಒಂದೊಂದನ್ನು ತೆಗಿಬೇಕು. ಓಕೆ, ಮೊದಲನೇದು ಪ್ರೀತಿ. ನನಗೂ ನನ್ನ ಯೇಸುವಿಗೂ ಸಂಬಂಧ ಇದೆ ಅನ್ನೋದಾದ್ರೆ ನನ್ನಲ್ಲಿ ಪ್ರೀತಿ ಇರಬೇಕು. ಎಷ್ಟು ಜನರಲ್ಲಿ ಪ್ರೀತಿ ಇದೆ? ಎಷ್ಟು ಜನ ನಿಮ್ಮ ಗಂಡನ್ನ ಪ್ರೀತಿಸ್ತಾ ಇದ್ದೀರಿ? ಅಯ್ಯೋ, ಯೇಸು ನನ್ನಲ್ಲಿ ಮಾತಾಡಿದ್ರು ಏನಂತ? ಗಂಡನ ಹತ್ರ ಮಾತಾಡಬೇಡ ಅಂತ, ಕುಟುಂಬದಲ್ಲಿ ಚೆನ್ನಾಗಿರ್ಬೇಡ ಅಂತ, ಅತ್ತೆ ಹತ್ರ ಜಗಳ ಮಾಡಬೇಡ, ಮಾವನ ಹತ್ರ ಜಗಳ ಮಾಡಬೇಡ, ನಾದಿನಿ ಮೈದನ ಹತ್ರ ಜಗಳ ಮಾಡಬೇಡ, ಅವ್ರಿಗೆ ಊಟ ಕೊಡಬೇಡ. ಇದೇ ಯೇಸು ಸ್ವಾಮಿ ಮಾತಾಡೋದು. ಅಯ್ಯೋ, ಯೇಸು ಮಾತಾಡಿದ್ರು, ಯೇಸು ಮಾತಾಡಿದ್ರು. ಎಷ್ಟು ಜನ, ಎಷ್ಟು ಜನರಿಗೆ ಪ್ರೀತಿ ಇದೆ? ಯೋಚನೆ ಮಾಡಬೇಕು. ಈ ಒಂದು ಚಾನಲ್ ತಗೊಳ್ಳಿ, ಈ ಒಂದು ಚಾನಲ್ ತಗೊಳ್ಳಿ, ಈ ಒಂದು ಚಾನಲ್ ಧ್ಯಾನಿಸ್ಬೇಕು. ಎಷ್ಟು ಜನ ಈ ಧ್ಯಾನದಲ್ಲಿ ನಾವು ಒಂದಾಗಿದ್ದೇವೆ? ತುಂಬಾ ಚಿಕ್ಕದಾಗಿದ್ದೇವೆ, ಮಂದೆಯಾಗಿ, ಗೊತ್ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಎಷ್ಟು ಜನ ನಿಜವಾಗಿ ನಾವು ಪ್ರೀತಿಸ್ತಾ ಇದ್ದೇವೆ? ಈ ಪ್ರೀತಿ ಅನ್ನೋ ಚಾಪ್ಟರ್ ಅಲ್ಲಿ, ಈ ಪ್ರೀತಿ ಎಂಬ ಸೆಷನ್ ಅಲ್ಲಿ ಒಂದು ಚಿಂತೆ ಮಾಡುವ. ನಾವೆಲ್ಲರೂ ಸೇರಿ ಚಿಂತೆ ಮಾಡಬೇಕು. ಓಕೆ, ಎಲ್ಲರೂ ಸೇರಿ ಚಿಂತೆ ಮಾಡಬೇಕು. ನೀವು ಓಕೆ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ, ಅಂದ್ರೆ ಈ ಸೆಷನ್ ನಾನು ಬೇರೆ ಚೇಂಜ್ ಮಾಡ್ತೀನಿ. ಎಲ್ಲರೂ ಈ ಸೆಷನ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಓಕೆ ಬ್ರದರ್ ಅಂತ ಹೇಳಿದ್ರೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಉತ್ತರ ಓಕೆ ಅಂತ ನೀವು ಹಾಕ್ಬೇಕು, ಅವಾಗ ನಾನು ಇದನ್ನ ಕಂಟಿನ್ಯೂ ಮಾಡಿ. ಇಲ್ಲಾಂದ್ರೆ ನಾನು ಇದನ್ನ ಡ್ರಾಪ್ ಮಾಡ್ತೇನೆ. ಯಾಕೆಂದ್ರೆ ನಿಮ್ಮ ಆಸೆ ಏನಂತ ನನಗೆ ಗೊತ್ತಾಗ್ಬೇಕು. ದೇವರಿಗೂ ನಿಮಗಿರುವಂತ, ಯೇಸುವಿಗೂ ನಿಮಗಿರುವಂತಹ ಸಂಬಂಧ ಏನಂತ ನನಗೂ ಗೊತ್ತಾಗ್ಬೇಕು. ಮತ್ತೆ ಅದಿಲ್ಲ, ಅದು ಮಾತ್ರ ಇಲ್ಲ, ನೀವು ಯೇಸುವಿಗೂ ನಿಮಗೂ ಒಂದು ಸಂಬಂಧ ಇದೆ ಅಂದ್ರೆ ಆ ಸಂಬಂಧ ಯಾವ ರೀತಿ ಇರಬೇಕು ಅಂತ ನಾನು ನಿಮಗೆ ಹೇಳಬೇಕು. ಆ ಸಂಬಂಧ ಹೇಗಿದೆ ಅಂತ ನಾನು ನಿಮಗೆ ಹೇಳಬೇಕು. ಹೌದಲ್ಲ? ಹೇಳಿ ಅಲ್ಲ. ನಿಮ್ಮ ಉತ್ತರಕ್ಕೆ ನಾನು ಕಾಯ್ತೇನೆ. ಈಗ ಓಕೆ ಅಂತ ಹೇಳಬೇಕು, ನೀವು ಹೇಳಿ ಅಂತ ಹೇಳಬೇಕು. ಉತ್ತರ ಬರಲಿಲ್ಲ. ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ಕೆಲವು ಸಾರಿ, ಉತ್ತರ ತುಂಬಾ ಲೇಟ್ ಆಗಿ ಬರ್ತದೆ. ಓಕೆ ಬಂತು, ಒಂದು ಓಕೆ ಬಂತು, ಎರಡು ಓಕೆ ಬಂತು, ಮೂರು ಓಕೆ ಬಂತು, ನಾಲ್ಕು ಓಕೆ ಬಂತು, 5 ಓಕೆ ಬಂತು, 6 ಓಕೆ ಬಂತು, ಅಷ್ಟೇ. ನಿಮಿತ್ತವ್ರಿಗೆ ಯಾರಿಗೂ ಬೇಡ ಅಂತ ಕಾಣ್ತದೆ. ಅಯ್ಯೋ ಹೋಗ್ರಿ, ಎಂತ ಹೇಳುದು ನನ್ಗೆ ಗೊತ್ತು, ಯೇಸು ಸ್ವಾಮಿಗೆ ನನಗೂ ಇರುವಂತ ಸಂಬಂಧ ನಮಗೆ ಗೊತ್ತು, ನಿಮ್ಮ ಹತ್ರ ಹೇಳಿ ಕೇಳ್ಕೋಬೇಕು ಅಂತನಾ?
ನಿಮ್ಮಷ್ಟು ನಾನು ಬುದ್ಧಿವಂತ ಇಲ್ಲ, ನಿಮ್ಮಷ್ಟು ಅರಿವು ನನಗಿಲ್ಲ, ಆದ್ರೂ ಸ್ವಲ್ಪ ಕೇಳ್ಕೊಳ್ತೀನಿ ಅಷ್ಟೇನೆ, ಅಷ್ಟೇನೆ. 6 ಬಂತು ಓಕೆ ಅಂತ, 7 ಆಯ್ತು ಓಕೆ. ಇನ್ನು ಕೆಲವರಿಗೆ ಏನಂದ್ರೆ, ಅಯ್ಯೋ ನೀನು ಹೇಳಪ್ಪ, ಹೇಳಕ್ಕೆ ಅಂತಾನೆ ಇದ್ದೀಯಾ, ನಾವು ಕೇಳಬೇಕು ಅಂತಾನೆ ಇದ್ದೀವಿ, ಇನ್ನೇನು ಮಾಡೋದು ಅಂತೇಳಿ ಕೆಲವರಿಗೆ ಮುನಿಸಿರ್ಬೋದು, ಕೆಲವರಿಗೆ ಬೇಸರ ಇರ್ಬೋದು, ನೋ ಪ್ರಾಬ್ಲಮ್. ಸೊ ಆದ್ರೂ ಅಷ್ಟು ಜನ ಹೇಳಿದ್ರಿ ಓಕೆ ಅಂತ, ಅದಕ್ಕೆ ನಾನು ಗೌರವಿಸಲೇಬೇಕು. ಪ್ರೀತಿಸಲು. ಓ, ಒಬ್ರು ಹೇಳಿದ್ರು ಪ್ರೀತಿ ಇದೆ ಅಂತೆ. ಈಗ ಕಾಣ್ತದೆ, ಈಗ ಹೇಳ್ತೇನೆ, ಆ ಪ್ರೀತಿನ ಹಾಗೆ ಕೈಲಿ ಇಟ್ಕೊಳ್ಬೇಕು ಗಟ್ಟಿಯಾಗಿ, ಆಯ್ತಾ? ಈಗ ಹೇಳುವಾಗ ಕರೆಕ್ಟ್ ಆಗಿ ಅದು ಅರ್ಥ ಮಾಡಬೇಕು, ನಮ್ಮಲ್ಲಿ ಇದೆಯಾ ಅಂತೇಳಿ. ನಿನಗೂ ನಿನ್ನ ಯೇಸುವಿಗಿರುವಂತ ಸಂಬಂಧ ಏನು ಎಂಬುದನ್ನ ಇಲ್ಲಿ ಗೊತ್ತಾಗ್ತದೆ. ಪ್ರೀತಿ ಇದೆ ಅಲ್ಲ, ಓಕೆ. ಈಗ ಇದೆ, ಒಂದು ಬೆರಳನ್ನ ಇಟ್ಕೊಳ್ಳಿ, ಈ ಕಿರುಬೆರಳನ್ನ ಇಟ್ಕೊಳ್ಳಿ. ಯಾರು ಈ ಸೆಷನ್ ಇರೋರು ಇನ್ನು ಕೆಲವರಿಗೆ ಓಕೆ ಬೇಡ ಅಂತ ಕಾಣ್ತದೆ, ನೋವಸವಾಗಿ ಬೇಡ ಅಂತ ಕಾಣ್ತದೆ, ಅವ್ರಿಗೆ ಬೇಡ ಅಂತ, ಅವ್ರಿಗೆ ಪ್ರೀತಿ ಫುಲ್ ಇದೆ ಅಂತ ಹೇಳಿ. ಮತ್ತೆ ಇನ್ಯಾರಿಗೆ ಇನ್ನೂ ಇದ್ದಾರೆ, ಇನ್ನೊಂದು 15-20 ಜನ ಇದ್ದಾರೆ, ಅವರಿಗೆ ಬೇಡ ಅಂತ ಕಾಣ್ತದೆ, ತೊಂದರೆ ಇಲ್ಲ, ಮೆಸೇಜ್ಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಾಣ್ತದೆ. ನೋ ಪ್ರಾಬ್ಲಮ್, ಓಕೆ, ನೋ ಪ್ರಾಬ್ಲಮ್. ಇಟ್ಕೊಳ್ಳಿ, ಪ್ರೀತಿ ಅನ್ನೋ ಸಬ್ಜೆಕ್ಟ್ ಇಟ್ಕೊಳ್ಬೇಕು, ಆಯ್ತಾ? ಎಲ್ಲೂ ಟ್ರ್ಯಾಕ್ ಚೇಂಜ್ ಮಾಡಬಾರ್ದು, ಯಾರು ಚೇಂಜ್ ಮಾಡಬಾರ್ದು. ನಿಮಗೂ ನಿಮ್ಮ ಯೇಸುವಿಗೂ ಸಂಬಂಧವಿದೆ ಅಂದ್ರೆ ನಿಮ್ಮಲ್ಲಿ ಪ್ರೀತಿ ಇರಬೇಕು. ಈ ಪ್ರೀತಿಯಲ್ಲಿ ಟಿಕ್ ಮಾರ್ಕ್ ಮಾಡ್ಕೋಬೇಕು. ನೀವು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ, ನನಗೆ ಹೇಳ್ಬೇಡಿ. ನಿಮ್ಮ ಗಂಡನ್ನ ನಿಜವಾಗಿಯೂ ಮನಪೂರ್ವಕವಾಗಿ ನೀವು ಪ್ರೀತಿಸ್ತಾ ಇದ್ದೀರಾ? ಯಾವ ಕೊರತೆಯನ್ನ ಕಾಣದೆ, ಯಾವ ಸಂಶಯ ಪಡದೆ, ಅಥವಾ ಅವನ ಏನೇ ಕೊರತೆಗಳಿದ್ರು ಆ ಕೊರತೆಗಳನ್ನ ನೋಡಿಯೂ ಸಹ ನೀವು ಅವನ್ನ ಮನಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೀರಾ? ನಂಬರ್ 1 ಇದ್ರೆ ಟಿಕ್ ಮಾರ್ಕ್, ಇಲ್ಲಾಂದ್ರೆ ಪ್ರೀತಿ ಇಲ್ಲ ಅಂತೇಳಿ, ಅಂದ್ರೆ ಯೇಸುವಿಗೂ ನಿಮಗೂ ಅನುಬಂಧ ಇಲ್ಲ ಅಂತೇಳಿ ಅರ್ಥ. ಓಕೆ? ಹಾಗೆಯೇ ನಿಮ್ಮ ಹೆಂಡತಿನ ಅವಳು ಏನೇ ಮಾಡಿದ್ರು, ಎಷ್ಟೇ ವಾಚಾಡಿ ಆಗಿದ್ರು, ಹೇಗೆ ಆಗಿದ್ರು, ನೀವು ಅವಳಿಗೆ ಬೇಕಾಗಿದ್ದನ್ನ ಮಾಡ್ತಾ ಇದ್ದೀರಾ? ಅವಳನ್ನ ಪ್ರೀತಿಸ್ತಾ ಇದ್ದೀರಾ? ಇಲ್ಲ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲ ಅವಳನ್ನ ಶಪಿಸ್ತಾ ಇದ್ದೀರಾ? ಇಲ್ಲ ಅವಳಿಗೆ ನೀವು ಊಟ ಕೊಡ್ತಾ ಇಲ್ವಾ, ಬಟ್ಟೆ ಕೊಡ್ತಾ ಇಲ್ವಾ? ಏನ್ ಕೊಡ್ತಾ ಇಲ್ಲ? ಒಂದು ಪಕ್ಷ ಕೊಡ್ತಾ ಇಲ್ಲ ಅಂದ್ರೆ ನಿಮಗೂ ನಿಮ್ಮ ಯೇಸುವಿಗೂ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ಮಗುನ ಒಂದು ರೀತಿ, ಇನ್ನೊಂದು ಮಗುನ ಒಂದು ರೀತಿ, ವರ್ಣಭೇದದಲ್ಲಿ, ಟ್ಯಾಲೆಂಟ್ ಅಲ್ಲಿ ಲೋಪದೋಷ ನೋಡ್ತಾ ಇದ್ದೀರಾ? ನಿಮ್ಮ ಎತ್ತವರನ್ನ ಪ್ರೀತಿಸ್ತಾ ಇದ್ದೀರಾ? ಅವರಿಗೆ ಬೇಕಾಗಿದ್ದನ್ನ ಸರಿಯಾಗಿ ಕೊಡ್ತಾ ಇದ್ದೀರಾ? ಇಲ್ಲ ಹೆಂಡತಿ ಹೇಳ್ದಂಗೆ ಕೇಳಿ ಮಾಡ್ತಾ ಇದ್ದೀರಾ? ಮುತ್ತು ಕೊಟ್ಟವಳು ಬಂದ ತಕ್ಷಣ ತುತ್ತು ಕೊಟ್ಟವಳನ್ನ ಮರ್ತು ಬಿಟ್ಟಿದ್ದೀರಾ? ಅವ್ರ ತಂದೆ ತಾಯಿ ಯೋಗಕ್ಷೇಮ ನೋಡ್ತಾ ಇದ್ದೀರಾ? ಇಲ್ಲ ಅವ್ರ ಮೇಲೆ ಬರೀ ಬೊಬ್ಬೆ ಆಗ್ತಾ ಇದ್ದೀರಾ? ಯೋಚನೆ ಮಾಡಬೇಕು. ಅಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮಗೂ ನಿಮ್ಮ ಯೇಸುವಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಅರ್ಥ. ಪ್ರೀತಿ ವಿಷಯದಲ್ಲಿ ಹಾಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮೈದುನ ನಾದಿನಿ, ಇವರೊಟ್ಟಿಗೆ ಹೇಗಿದ್ದೀರಿ? ಯಾರ ಬಗ್ಗೆ ಅದ ಬರೀ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ? ದೂಷಿಸಿ ಮಾತಾಡ್ತಾ ಇದ್ದೀರಾ? ಅವ್ರನ್ನ ಹಿಂಸಿಸ್ತಾ ಇದ್ದೀರಾ? ಅವ್ರನ್ನ ಬೆಲೆ ಕೊಡದೇ ಇದ್ದೀರಾ? ಯೋಚನೆ ಮಾಡಬೇಕು. ಅಲ್ಲಿ ಡ್ಯಾಮೇಜ್ ಇದ್ರೆ ಯೇಸುವಿಗೂ ನಮಗೂ ಅನುಬಂಧ ಇಲ್ಲ ಅಂತ ಹೇಳಿ ಅರ್ಥ. ಹಾಗೆ ವಿಚಾರಣೆಯಲ್ಲಿ ಎಷ್ಟೋ ಜನ ಇದ್ದಾರೆ. ಯಾರ್ತಾದ್ರೂ ಮನಸ್ತಾಪ ಇದೆಯಾ? ವೈರಾಗ್ಯ ಇದೆಯಾ? ನೋಡಿದ್ರೆ ಆಗೋದಿಲ್ವಾ? ಅವ್ರನ್ನ ನೋಡಿದಾಗ ಸಿಟ್ಟು ಬರ್ತದ? ಅವ್ರನ್ನ ನೋಡಿದಾಗ ಅಯ್ಯೋ ಅವ್ರು ಸರಿ ಇಲ್ಲ ಅಂತ ಹೇಳ್ತೇವಾ? ಅಲ್ಲಿ ಬಂತು ಅಂದ್ರೆ ಯೇಸುವಿಗೂ ನನಗೂ ಅನುಬಂಧ ಇಲ್ಲ ಅಂತ ಹೇಳಿ ಅರ್ಥ. ಅಥವಾ ಗುರುಗಳು, ಕನ್ಯಾಸ್ತ್ರೀಯರು, ವಿಶ್ವಾಸಿಗಳು, ಶುಭ ಸಂದೇಶ ಸಾರೋರು ಯಾರೇ ಇರಬಹುದು, ಅವರ ಬಗ್ಗೆ ನನ್ನ ಅಭಿಪ್ರಾಯ, ಅವ್ರನ್ನ ನಾನು ನೋಡ್ತಾ ಇದ್ದೀನ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನ, ಕೆಟ್ಟದಾಗಿ ಮಾತಾಡ್ತಾ ಇದ್ದೀನ, ದೂಷಿಸಿ ಮಾತಾಡ್ತಾ ಇದ್ದೀನ, ನಿಂದಿಸಿ ಮಾತಾಡ್ತಾ ಇದ್ದೀನ, ಹಾಗಿದ್ರೆ ನನಗೂ ನನ್ನ ಯೇಸುವಿಗೂ ಸಂಬಂಧ ಇಲ್ಲ, ಅನುಬಂಧ ಇಲ್ಲ. ಕೆಲಸ ಮಾಡುವ ಸ್ಥಳದಲ್ಲಿ ಇರುವಂತಹ ವ್ಯಕ್ತಿಗಳು, ಅಕ್ಕಪಕ್ಕ ಮನೆಯಲ್ಲಿ, ಹಿಂದೆ ಮುಂದೆ ಮನೆಯಲ್ಲಿ, ವಟಾರದಲ್ಲಿ, ಬಂಧುಗಳಲ್ಲಿ ಮನಸ್ತಾಪ ಇಟ್ಕೊಂಡಿದ್ದೀನ?
ಒಬ್ಬರನ್ನೊಬ್ಬರು ನೋಡಿ ಹೀಯಾಳಿಸ್ತಾ ಇದ್ದೀನ, ಅವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಬ್ಲೇಮ್ ಮಾಡ್ತಾ ಇದ್ದೀನ, ಇನ್ನೊಬ್ಬರ ಕುಟುಂಬದ ಬಗ್ಗೆ ಎತ್ತಿ ಮಾತನಾಡ್ತಾ ಇದ್ದೀನ, ಇನ್ನೊಬ್ಬರ ವ್ಯಕ್ತಿಯ ಬಗ್ಗೆ ನಾನು ಎತ್ತಿ ಮಾತನಾಡ್ತಾ ಇದ್ದೀನ, ಇನ್ನೊಬ್ಬರನ್ನ ನಾನು ತಿರಸ್ಕರಿಸಿ ಮಾತಾಡ್ತಾ ಇದ್ದೀನ, ಹಾಗಿದ್ರೆ ನಾನು ಯೇಸುವಿಗೆ ನನಗೂ ಸಂಬಂಧ ಇಲ್ಲ ಅಂತೇಳಿ ಅರ್ಥ, ಅನುಬಂಧ ಇಲ್ಲ ಅಂತೇಳಿ ಅರ್ಥ. ಹಾಗೆ ನನ್ನ ಮುಂದೆ ಕಣ್ಣು ಮುಂದೆ ಇರುವಂತಹ ರೋಗಿಗಳು, ನನ್ನ ಕಣ್ಣು ಮುಂದೆ ಇರುವಂತಹ ದಾರಿದ್ರ್ಯ, ನನ್ನ ಕಣ್ಣು ಮುಂದೆ ಇರುವಂತಹ ಭಿಕ್ಷುಕ, ನನ್ನ ಕಣ್ಣು ಮುಂದೆ ಇರುವಂತಹ ಅಂಗವಿಕಲ, ಅವನನ್ನು ನೋಡಿ ನಾನು ಅವನ ಮೇಲೆ ಕರುಣೆ ತೋರಿಸ್ತಾ ಇದ್ದೀನ, ಅವನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀನ, ಅನುಕಂಪ ತೋರಿಸ್ತಾ ಇದ್ದೀನ. ಹಾಗೆ ತೋರಿಸ್ಲಿಲ್ಲ ಅಂದ್ರೆ ನನಗೂ ನನ್ನ ಯೇಸುವಿಗೂ ಅನುಬಂಧ ಇಲ್ಲ ಅಂತೇಳಿ ಅರ್ಥ. ನಾನಿದ್ದೇನೆ, ನಾನು ನನ್ನನ್ನ ಪ್ರೀತಿಸ್ತಾ ಇದ್ದೀನ, ನನ್ನ ದೇಹನ ಪ್ರೀತಿಸ್ತಾ ಇದ್ದೀನ, ನನ್ನ ಮುಖವನ್ನು ಸೌಂದರ್ಯನ ಪ್ರೀತಿಸ್ತಾ ಇದ್ದೀನ. ಒಂದು ಪಕ್ಷ ನನ್ನ ಸೌಂದರ್ಯವನ್ನು ನಾನು ಪ್ರೀತಿಸ್ತಾ ಇಲ್ಲ ಅಂದ್ರೆ ನನಗೂ ನನ್ನ ಯೇಸುವಿಗೂ ಸಂಬಂಧ ಇಲ್ಲ ಅಂತೇಳಿ ಅರ್ಥ. ಬೇರೆ ತುಂಬಾ ಅರ್ಥ ಇದೆ, ನೀವು ತಿಳ್ಕೊಳ್ಬೇಡಿ ಪ್ರೀತಿಯಿಂದ ತಕ್ಷಣ ಒಂದರಲ್ಲಿ ಮುಗಿಸ್ಬಿಡ್ತಾರೆ ಅಂತೇಳಿ. ಇದು ಬಾಲಾಂಗಚ್ಚಿ ಹೋಗ್ತಾನೆ ಇರ್ತದೆ. ತುಂಬಾ ಕಷ್ಟ. ನಾನು ಹೇಳೋದು ನಿಮ್ಗೆ ತಲೆ ತಿರುಗಿ ಬರ್ತದೆ ಹೇಳಿದ್ರೆ. ಒಂದು ಆಳುವವನನ್ನು ನೀವು ನಿಂದಿಸಬೇಕಾಗಿಲ್ಲ, ಅಧಿಕಾರಿಗಳನ್ನು ಸಹ ನಾನು ನಿಂದಿಸ್ಲಿಕ್ಕಿಲ್ಲ. ಇದೇ ಪ್ರೀತಿಯ ಮಹತ್ವ. ಒಂದು ಆಳುವವರು, ಅಧಿಕಾರಿಗಳು ಯಾರನ್ನು ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಎಣಿಸುವಾಗಿಲ್ಲ. ಆಗ ಒಂದಕ್ಕೆ ಎಣಿಸಿದ್ರು ಅಲ್ಲಿ ಇಲ್ಲ, ಪ್ರೀತಿ ಇಲ್ಲ ಅಂತೇಳಿ ಅರ್ಥ. ಎಷ್ಟು ಜನ ಪ್ರೀತಿಸ್ತೇವೆ? ಹೇಳಿದ ಎಲ್ಲ ವಿಷಯಗಳಲ್ಲಿ ನನಗೆ ಪ್ರೀತಿ ಎಲ್ಲದರಲ್ಲೂ ಇದೆ, ನಾನು ಯಾವುದರಲ್ಲೂ ಕೊರತೆ ಇಲ್ಲ. ಐ ಆಮ್ ಫುಲ್ಫಿಲ್. ನನಗೂ ನನ್ನ ಯೇಸುವಿಗೂ ಅನುಬಂಧ ಇದೆ ಎಂದು ಹೇಳುವರು ನಾವೆಷ್ಟು ಜನ? ಕನ್ನಡಿ ಮುಂದೆ ಹೋಗ್ತೀವಿ, ಕನ್ನಡ ಮುಂದೆ ನಾನು ಉತ್ತರಕ್ಕೆ ಬರ್ತೇನೆ, ಉತ್ತರ ಕೊಡಬೇಕು, ಗೊತ್ತಾಯ್ತಾ? ಉತ್ತರ ಕೊಡಬೇಕು. ಯಾಕೆ ನಿಮ್ಮ ಅನುಮತಿಯ ಮೇರೆಗೆ ನಾನು ಈ ಸೆಷನ್ ಪ್ರಾರಂಭ ಮಾಡಿದ್ದೇನೆ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೇವೆ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ತಲೆ ಬಾಚಿ ಎಷ್ಟು ಸಾರಿ ಬಾಚಿದ್ರು ತಲೆ ಒಂದೇ ಹೇಗೆ ಕೂತ್ಕೊಳ್ಬೇಕು ಹಾಗೆ ಕೂತ್ಕೊಂಡು. ಈಗ ತಲೆ ಇದೆ, ನನ್ನ ತಲೆ ಇದೆ, ಈಗ ತಲೆ ಕೆದಕಿ ಹೋಯ್ತು. ಏನಾಗಾಯ್ತು? ತಲೆ ಕೆದಕಿ ಹೋಯ್ತು. ನಾನೇನ್ ಮಾಡ್ತೇನೆ? ನನ್ನ ತಲೆ ಕೆದಕಿ ಹೋದ್ರೆ ಇಷ್ಟೇ. ಏನಾಯ್ತು? ತಲೆ ನೋಡಿದ್ರಲ್ಲ, ನೆನ್ಪಡಿ ನೋಡಿ, ನನ್ನ ತಲೆ ಏನಾಯ್ತು? ಕೆದರಿ ಹೋಯ್ತು ಅಲ್ಲ, ಕೆದರಿ ಹೋಯ್ತು. ಸೊ ಕೆದರಿ ಹೋದ ತಲೆನ ನಾನೇನ್ ಮಾಡ್ತೀನಿ? ಹೋಗ್ತೇನೆ, ಕನ್ನಡಿ ಮುಂದೆ ನಿಂತ್ಕೊಳ್ಬೇಕು. ಇಲ್ಲ, ಬೇಡ, ಸೊ ನನಗೆ ಕನ್ನಡಿ ಬೇಡ. ನನ್ನ ಭಾಷಣಿಗೆ ನೋಡಿದ್ರಲ್ಲ, ನನ್ನ ಭಾಷಣಿಗೆ ನೋಡಿದ್ರಲ್ಲ ನೀವು ಬೇಕಾದ್ರೆ ತಗೊಳ್ಬೇಕು, ಬಾಡಿಗೆ ಕೊಡ್ತೀನಿ ಬೇಕಾದ್ರೆ ಭಾಷಣಿಗೆ ನಾನು. ನೋಡಿ, ಇದು ನನ್ನ ಭಾಷಣಿಗೆ. ಹೇಗಿದೆ? ಮುಗಿದಾಯ್ತು. ನನ್ನ ಭಾಷಣಿಗೆ ನೋಡಿದ್ರಲ್ಲ. ನಾನು ಕನ್ನಡಿ ಮುಂದೆ ಹೋಗ್ತೇನೆ, ಓಕೆ, ಆದ್ರೆ ತಲೆ ಬಾಚೋದು ಬೇರೆ. ಆದ್ರೆ ಎಷ್ಟು ಬಾಚಿದ್ರು, 1 ಗಂಟೆ ಬಾಚಿದ್ರು ತಲೆ ಕೂದಲು ಹೇಗೆ ಹಾಗೇನೆ. ಮುಖ ನೋಡ್ಕೊಳ್ತೇವೆ, ಎಷ್ಟು ಪೌಡರ್ ಹಾಕಿ, ಎಷ್ಟು ಐಬ್ರೋ ಹಾಕಿ, ಎಷ್ಟು ಲಿಪ್ಟಿಕ್ ಹಾಕಿ, ಎಷ್ಟು ಕಪ್ ಹಾಕಿ, ಮೇಲೆ ಒಂದು ಕಲರು, ಕೆಳಗೆ ಒಂದು ಕಲರು, ಎಲ್ಲ ಹಾಕ್ತೇನೆ. ಅಂದ್ರೆ ನನ್ನ ಮನಸ್ಸು ಏನ್ ಹೇಳ್ತದೆ ಅಂದ್ರೆ ನಾನು ಸೌಂದರ್ಯವಾಗಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡು ಬಿಡ್ತೇನೆ. ಅದಕ್ಕೆ ಈ ಮೇಕಪ್. ನಾನ್ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ನನಗೆ ಮನಸ್ಸು ಹೇಳ್ತದೆ ನಾನು ಸೌಂದರ್ಯವಾಗಿಲ್ಲ, ಅದಕ್ಕೇನೆ ಈ ಮೇಕಪ್ ಸೆಟ್ ಅಲ್ಲ. ಯಾಕೆಂದ್ರೆ ನನ್ನ ದೇಹನ ನಾನು ಪ್ರೀತಿಸ್ತಾ ಇಲ್ಲ. ನನ್ನ ದೇಹನ ಯಾವಾಗ ಪ್ರೀತಿಸ್ತೇನೆ ಅಂದ್ರೆ ಈ ಕಾಸ್ಮೆಟಿಕ್ಸ್ ನನ್ನ ಮೇಲೆ ತುಂಬಿಕೊಳ್ಬೇಕಾದ್ರೆ, ಈಗ ಚೆನ್ನಾಗಿ ಕಾಣ್ತದಲ್ಲ, ಈಗ ಚೆನ್ನಾಗಿ ಕಾಣ್ತದಲ್ಲ, ಇಲ್ಲಿ ನೋಡಿ ಚೆನ್ನಾಗಿ ಕಾಣ್ತದ, ಇಲ್ಲಿ ನೋಡಿ ಚೆನ್ನಾಗಿ ಕಾಣ್ತದ. ಸೊ ನನ್ನ ದೇಹವನ್ನು ನಾನು ದೇವರು ಹೇಗೆ ಕೊಟ್ಟರು ನಾನು ಹಾಗೆ ಪ್ರೀತಿಸಬೇಕು. ಹೀಗೆ ಹೇಳಿಲ್ಲ. ಎಷ್ಟು ಜನರಿಗೆ ಈ ಪ್ರೀತಿಯ ವಿಷಯದಲ್ಲಿ ಬ್ರದರ್ ನೀವು ಹೇಳಿದ್ರಲ್ಲ, ಸೊ ಎವ್ರಿಥಿಂಗ್ ಇಸ್ ಓಕೆ ಬ್ರದರ್, ಇದು ನಿಜ ಬ್ರದರ್ ನೀವು ಹೇಳಿದ್ದು. ಸೊ ನಾನು ನಿಜವಾಗಿಯೂ ಯೇಸುವನ್ನು ನಾನು ಪ್ರೀತಿ, ನನಗೂ ನನ್ನ ಯೇಸುವಿಗೂ ಈ ಪ್ರೀತಿಯ ವಿಷಯದಲ್ಲಿ ಸಂಪೂರ್ಣ ಒಡಂಬಡಿಕೆ ಇದೆ ಅಂತ ಹೇಳಿದ್ರೆ ಎಷ್ಟು ಜನ ಉತ್ತರ ಕೊಡ್ತೀರಾ? ಯಾರೋ ಒಬ್ರು ಹೇಳಿದ್ರು ಪ್ರೀತಿ ಇದೆ ಅಂತ ಹೇಳಿ. ಹೇಳಿಯಲ್ಲಪ್ಪ, ಎಷ್ಟು ಜನ ನಾವು ಈ ಪ್ರೀತಿಯ ವಿಷಯದಲ್ಲಿ ನಾನು ಸೋತೋಗ್ಬಿಟ್ಟೆ. ಐ ಆಮ್ ಫೆಲ್ಟ್.
ನಾನ್ ಸೋತೋಗ್ಬಿಟ್ಟೆ ಅನ್ನೋದು ನಮ್ಮಲ್ಲಿ ಬಂದ್ರೇನೆ ನನಗೆ ಗೆಲುವು. ಪ್ರೀತಿ ಅನ್ನೋ ವಿಷಯ ಬರಬೇಕಾದ್ರೆ ನಾವು ಯಾರ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕಾಗೋದಿಲ್ಲ, ಆಗೋದಿಲ್ಲ. ಈ ಪ್ರೀತಿ ಅನ್ನೋ ವಿಷಯದಲ್ಲಿ ನಾವು ಸೋತೋಗ್ಬಿಡ್ತೀವಿ, ಸತ್ತೋಗ್ಬಿಡ್ತೇವೆ, ನಾವು ಸತ್ತೋಗ್ಬಿಡ್ತೇವೆ. ಯೇಸುವಿಗೂ ನನಗೂ ಸಂಬಂಧ ಇಲ್ಲ ಎಂಬುದನ್ನು ನಾವು ರುಜುವಾತು ಮಾಡಿಬಿಡ್ತೇವೆ. ಬಾಯಲ್ಲಿ ಹೇಳ್ಬೋದು, ನಾವು ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬೋದು ಅಷ್ಟೇನೆ, ಮನಸ್ಸಾಕ್ಷಿಯ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗುದಿಲ್ಲ. ಸಾರಿ, ಕ್ಷಮಿಸಿ. ಕೊರೋನಾ ಬರೋದಿಲ್ಲ ಆಯ್ತಾ. ನಾನು ಇಲ್ಲಿ ಸೀನ್ ಬಂದಿದೆ, ಯಾರು ಮುಖ ಮುಚ್ಕೊಳ್ಬೇಡಿ. ಓಕೆ, ಪ್ಲೀಸ್. ಮೊದಲನೆಯ ವಿಷಯ ಯಾವುದು? ಅದೇ ನಾನು ಹೇಳಿದ್ದು, ಯಾವಾಗ ನನಗೂ ನನ್ನ ಯೇಸುವಿಗೂ ಒಂದು ಸಂಬಂಧವಿರ್ತದೋ ಆಗ ಪವಿತ್ರಾತ್ಮರ ಫಲಗಳು ನನ್ನಲ್ಲಿ ಇರ್ತದೆ. ಯೇಸು ಸ್ವಾಮಿ ನನ್ನೊಡನೆ ಮಾತನಾಡುತ್ತಾರೆ ಎಂಬುದು ಸತ್ಯವಾದರೆ, ವಾಕ್ಯವಾಗಿ ನನ್ನಲ್ಲಿ ಯೇಸು ಮಾತನಾಡುವಾಗ ಪವಿತ್ರಾತ್ಮರ ಸತ್ಫಲಗಳು ನನ್ನಲ್ಲಿ ಇರ್ತದೆ. ಗಲಾತ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 22ನೇ ವಾಕ್ಯ, ಪವಿತ್ರಾತ್ಮದತ್ತವಾದ ಸತ್ಫಲಗಳು. ಇಲ್ಲಿ ಯೇಸು ನನ್ನ ಹತ್ರ ಮಾತಾಡ್ತೀನಿ ಅನ್ನೋ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದೀನಲ್ಲ, ಕೇಳಿದ್ರೆ ಒಂದು ಸರಿ ಅವ್ರನ್ನ ಹೊಡೆದು ಬಿಡ್ಬೇಕು, ನೀವು ಪರೀಕ್ಷೆ ಮಾಡ್ಬೇಕು, ಇಲ್ಲ ಬೈದು ಬಿಡ್ಬೇಕು. ಯೇಸು ನನ್ನ ಜೊತೆ ಇದ್ದಟ ವಿಶ್ವ ಸಂಸಾರಕ್ಕಿನ್ನು ಯೇಸು ಮಾತನಾಡ್ತಾರೆ, ಮುಜೆ ಸಾತ್ ಜೀಸು ಬಾತ್ ಕರ್ ರಹಾ ಹೂಂ. ಇವ್ರನ್ನ ಏನ್ ಮಾಡ್ಬೇಕಾದ್ರೆ ಒಂದು ಬೆಟ್ಟು ಕೊಟ್ಟು ಬಿಡ್ಬೇಕು, ಇಲ್ಲ ಒಂದು ಕೆಟ್ಟದಾಗಿ ಮಾತಾಡ್ಬಿಡ್ಬೇಕು, ಅಥವಾ ಏನಾದ್ರೂ ಒಂದು ನೋವು ಮಾಡಿಬಿಡ್ಬೇಕು. ಒಂದು ನಿಮಿಷ ಸುಮ್ಮನೆ ಇರಬೇಕು, ಆವಾಗ ಯೇಸು ಮಾತಾಡ್ತಾರೆ ಅವರ ಹತ್ರ ಅಲ್ವಾ? ಯೇಸು ಅವಾಗ ಮಾತಾಡೋದು ಗೊತ್ತಾಗ್ತದೆ ನಮಗೆ, ಏನ್ ಮಾತಾಡ್ತಾರೆ ಯೇಸು, ಹೇಗೆ ಪ್ರವರ್ತಿಸ್ತಾರೆ. ಹೌದಲ್ಲ? ಲೀನಾ ಮಸ್ಕರ ನ್ಯೂಸ್ ನಿಜ ಅಲ್ಲ? ಒಬ್ಬನ ಒಂದು ಪೆಟ್ಟು ಕೊಟ್ಬಿಟ್ಟು ಅಥವಾ ಒಂದು ನೋವು ಮಾಡ್ಬಿಟ್ಟು ಅವ್ರಿಗೆ ಏನಾದ್ರೂ ಮನಸ್ಸಿಗೆ ಗಾಯ ಆಗುವಾಗ ಏನಾದ್ರೂ ಒಂದು ಪದನ ಶಬ್ದವನ್ನ ಹೇಳ್ಬಿಟ್ರೆ ಯೇಸು ಹೇಗೆ ಮಾತಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ, ಯೇಸು ಅವ್ರ ಹತ್ರ ಹೇಗಿದ್ದಾರೆ ಅಂತ ಗೊತ್ತಾಗ್ತದೆ ಅಲ್ವಾ ಲೀನಾ? ಈ ಸುನೀತಮ್ಮನ ರಸ್ತೆಯಲ್ಲಿ 4 ಬಿಟ್ರೆ ಗೊತ್ತಾಗ್ತದೆ ಯೇಸು ಸ್ವಾಮಿ ಮಾತಾಡೋದು. ಯಾರಾದ್ರೂ ಎಂತಹ ದೊಡ್ಡ ಗಲಾಟೆ ಆಗ್ಬೋದಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಮಾವ ಮೈದುನ ಎಲ್ಲ ಬಂದ್ಬಿಡ್ತಾರೆ, ಪೊಲೀಸ್ ಸ್ಟೇಷನ್ ನನಗೆ ಹೋಗ್ಬಿಡ್ತೀವಿ ಅಂದ್ರೆ ಅದೇ ಪ್ರೀತಿ, ಅದೇ ಯೇಸು ಸ್ವಾಮಿ ಮಾತನಾಡೋದು. ಎಚ್ಚರವಾಗಿರ್ಬೇಕು, ಅದೇ ದೇವರ ವಾಕ್ಯ ಹೇಳಿದ್ದು. ನಾನು ಹೇಳುವುದನ್ನ ಎಚ್ಚರಿಕೆಯಿಂದ ಕೇಳಿರಿ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ, ಸುಮ್ಸುಮ್ಮನೆ ಅಲ್ಲ. ದೇವರ ವಾಕ್ಯ ಏನು ಕಾಟಾಚಾರಕ್ಕಾಗಿ ಅಲ್ಲ. ದೇವರ ವಾಕ್ಯ ಸುಮ್ಮನೆ ಅಲ್ಲೆಗೆಳೆಯುವಂಥದ್ದಲ್ಲ. ದೇವರ ವಾಕ್ಯನೇ. ಹೀಗೆ ಮಾತಾಡಿದ್ರೆ ಎಷ್ಟು ಜನಕ್ಕೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಅಯ್ಯೋ ಏನಪ್ಪ ಆ ಮನುಷ್ಯ ಬ್ರದರ್ ಏನು ಎಲ್ಲ ನೇರವಾಗಿ ಹೇಳಿಬಿಡ್ತಾರೆ, ಏನಿದ್ರು ನೇರವಾಗಿ ಹೇಳಿಬಿಡ್ತಾರೆ ಅಂತ. ಕೆಲವು ಫಾದರ್ಸ್ಗಳು ಹೇಳ್ತಾರೆ, ಅಯ್ಯೋ ಆ ಬ್ರದರ್ ವಾಕ್ಯ ಕೇಳಿದ್ರೆ ಜನ ಓಡಿ ಹೋಗ್ತಾರೆ ಅಂತ. ಯಾಕಂದ್ರೆ ಏನ್ ಮಾಡೋದು, ನನ್ನ ಬಾಯಿಂದ ಹಾಗೆ ವಾಕ್ಯ ಬರ್ತದೆ, ನಾನು ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಇರೋದು ನಿಮ್ಗೆ ಅರ್ಥ ಆಗ್ಬೇಕು, ನಾನು ಹೇಳಲೇಬೇಕಲ್ಲ. ಸುಮ್ಮನೆ ಈಗ ನಾನು ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ತಾ ಇದ್ದೀನಿ ಪ್ರಿಯರೇ, ನಾನು ಸತ್ಯ ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ಶುಭ ಸಂದೇಶ ಸಾರ್ತಾ ಇದ್ದೀನಿ. ಆದ್ರೆ ನನಗೆ ಯೇಸುವಿನ ಅನುಭವ ಇಲ್ಲದೆ, ಯೇಸುವನ್ನ ನನ್ನ ಹೃದಯದಲ್ಲಿ ಒತ್ತುಕೊಳ್ಳದೆ ನಾನು ಶುಭ ಸಂದೇಶ ಸಾದ್ರೆ ನನ್ನಷ್ಟು ಫ್ರಾಡ್ ಕಳ್ಳ ಯಾರು ಇಲ್ಲ. ಇವತ್ತು ಬೆಳಿಗ್ಗೆ ನಾನು 4:15 ಗಂಟೆಗೆ ಎದ್ದೆ, 5 ಗಂಟೆಗೆ ಎದ್ದೆ. ಸೊ ಪ್ರತಿದಿನ ಹೇಳಲೇಬೇಕು, ಏನ್ ಸಾಯ ತನಕ ಅದು ಹೇಳಲೇಬೇಕು. ವರ್ಣಾಪಗಡ ಎದ್ದು ಎಲ್ಲ ವರ್ಣಾಪಗಡೆಲ್ಲ ಶೇರ್ ಮಾಡಿ ಮನಸ್ಸಲ್ಲಿ ಬಂತಿದ್ದು ಸ್ವಲ್ಪ ಮಲಗಿಬಿಡೋಣ, ಯಾಕೋ ಏನೋ ಮನಸ್ಸಲ್ಲಿ ಗೊತ್ತು, ಮಲಗಿಬಿಟ್ಟೆ. ಪೂಜೆಗೆ ಹೋಗ್ಬೇಕಿತ್ತು, ಮಲಗಿಬಿಟ್ಟೆ. ಪ್ರಿಯ ಮಲಗಿದೆ, ಆದರೆ ಮಲಗಿದ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಯಿತು. 2 ತಾಸುಗಳ ಕಾಲ ನನಗೆ ಸಮಾಧಾನ ಇರಲಿಲ್ಲ. 2 ತಾಸು ನನ್ನ ಮನಸ್ಸಲ್ಲ ಅಲ್ಲೋಲ ಕಲ್ಲೋಲವಾಯಿತು. ನಾನು ಪೂಜೆಗೆ ಹೋಗ್ಲಿಲ್ವ, ಯೇಸುವೆ ನನ್ನ ಕ್ಷಮಿಸಿ ಸ್ವಾಮಿ, ನಾನು ಬರ್ಲಿಲ್ವಲ್ಲ ಸ್ವಾಮಿ, ನಾನು ಪೂಜೆಗೆ ಬರ್ಲಿಲ್ಲ ಸ್ವಾಮಿ, ನಿಮ್ಮ ಪೂಜೆಯನ್ನು ನಿಮ್ಮ ಶರೀರವನ್ನು ಭುಜಿಸಲಿಕ್ಕೆ ಬರ್ಲಿಲ್ಲ ಸ್ವಾಮಿ, ನಾನೇ ಸೋಂಬೇರಿಯಾದೆ ಸ್ವಾಮಿ, ನಾನೇ ಕಾರಣ ಸ್ವಾಮಿ ಬರದೇ ಇರ್ಲಿಕ್ಕೆ. 2 ಗಂಟೆಗಳ ಕಾಲ ನನ್ನ ಮನಸ್ಸು ಅಲ್ಲೋಲ ಕಲ್ಲನ್ನಾಗಿ ಹೋಯಿತು.
ಯಾಕೆ ಪ್ರಿಯರೇ? ಇದು ಯೇಸುವಿಗೂ ನಮಗೂ ಇರುವಂತ, ಅಂದ್ರೆ ನನ್ನನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಹೇಳ್ತಾ ಇಲ್ಲ, ಹಾಗೆ ಹೆಚ್ಚಿಸಿಕೊಳ್ತೇನೆ ಅಂತ ತಿಳ್ಕೊಂಡ್ರು ಸಹ ದೇವರಿಗೆ ಮಹಿಮೆ. ಯಾಕಂದ್ರೆ ನಾನು ಸತ್ಯವನ್ನ ಹೇಳ್ತಾ ಇದ್ದೇನೆ. ಇದು ಬರಬೇಕು ನಮ್ಮ ಮನಸ್ಸಲ್ಲಿ. ಅಯ್ಯೋ ನನಗೆ ಪ್ರಾರ್ಥನೆ ಮಾಡ್ಲಿಲ್ವಲ್ಲ, ಅಯ್ಯೋ ನಾನು ಪೂಜೆಗೆ ಹೋಗ್ಲಿಲ್ವಲ್ಲ, ಅಯ್ಯೋ ನಾನು ಪರಮಪ್ರಸಾದ ಸ್ವೀಕರಿಸಲಿಲ್ವಲ್ಲ, ಅಯ್ಯೋ ಎಂತ ಕೆಲಸ ಮಾಡು, ಒಂದು ತಾಸು ನಾನು ಇದೇ ವಿಶ್ವಾಸ, ನಾನು ದೇವರನ್ನ ಕಾಣದೆ ಹೋಗುವಾಗ ಅಥವಾ ದೇವರ ವಾಕ್ಯವನ್ನು ಧ್ಯಾನಿಸದೆ ಹೋಗುವಾಗ, ಒಂದು ರಿಟ್ರೀಟ್ ನ ಕೇಳದೆ ಹೋಗುವಾಗ, ಬಲಿಪೂಜೆಗೆ ಹೋಗದೆ ಹೋಗುವಾಗ ನನ್ನ ಮನಸ್ಸು ಗೊಂದಲಕ್ಕೆ ಬರ್ತದೆ. ಯಾಕೆಂದ್ರೆ ನಾವು ಯಾವಾಗ ಆಧ್ಯಾತ್ಮಿಕವಾಗಿ ಬೇರೂರು ಬಿಡ್ತೇವೋ ಆಗ ನಮ್ಮ ಹೃದಯ, ನಮ್ಮ ದೇಹ ಆ ಆಧ್ಯಾತ್ಮಿಕತೆಯನ್ನು ದೂರವಾಗ್ತದೆ ಅಂದ್ರೆ ಸಹ ಮನಸ್ಸು ಬಿಡುವುದಿಲ್ಲ. ನಾನು ಈ ಕಳೆದುಕೊಂಡದನ್ನ ಕುರಿತು ಅದು ಚಿಂತಿಸ್ತದೆ. ನೋಡಿ, ಒಂದು ವ್ಯಕ್ತಿ ನಮ್ಮ ಹತ್ರ ಮಾತಾಡಲಿಲ್ಲ ಅಂದ್ರೆ ಎಷ್ಟು ಟೆನ್ಷನ್ ಮಾಡ್ತೇವೆ. ಒಂದು ವ್ಯಕ್ತಿ ನಮಗೆ ಫೋನ್ ಮಾಡಿದ್ರೆ ಎಷ್ಟು ಟೆನ್ಷನ್ ಮಾಡ್ತೇವೆ. ಒಂದು ವ್ಯಕ್ತಿ ಬಂದು ನಮ್ಮನ್ನು ನೋಡ್ಲಿಲ್ಲ ಎಷ್ಟು ಟೆನ್ಷನ್ ಮಾಡ್ತೀವಿ. ಹೀಗಿರ್ಬೇಕಾದ್ರೆ ನನಗೂ ನನ್ನ ಯೇಸುವಿಗೆ ಇರುವಂತಹ ಸಂಬಂಧದಲ್ಲಿ ನಾನು ಕೇವಲ ಒಂದು ಬಲಿ ಪೂಜೆಗೆ ನಾನು ಹೋಗಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಸಮಯನ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಡಿಪ್ರೆಸ್ ಆಗ್ಬೇಕು. ಹಾಗಾದ್ರೆ ಎಷ್ಟು ಡಿಪ್ರೆಸ್ ಆಗ್ಬೇಕು. ನೆನ್ನೆ ಸಂಜೆ 7 ಗಂಟೆ ಸಮಯವಾಯ್ತು, ಕರೆಂಟ್ ಇಲ್ಲ. 6:30 ಆಗಿ ಹೋಯ್ತು, 6:45 ಆಯ್ತು, ಇನ್ನು 5 ನಿಮಿಷ ಇದೆ, ಕರೆಂಟ್ ಇಲ್ಲ. ನಾನು ಏನ್ ಮಾಡೋದು? ನನ್ನ ಸ್ನೇಹಿತರಿಗೆ ಹಾಕಿದೆ, ದಯವಿಟ್ಟು ಒಂದು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಬೇಕು ಜಪಸರ, ಏನ್ ಮಾಡೋದು ಬ್ರದರ್? ಸಾರಿ ಬ್ರದರ್, ನಾನು ಹೊರಗಡೆ ಇದ್ದೇನೆ ಅಂತ ಹೇಳಿ. ಅಂದ್ರೆ ಅವರ ಕೆಲಸ ಹಾಗೆ. ತುಂಬಾ ಟೆನ್ಷನ್ ಆಯ್ತು. ಏನಪ್ಪಾ ಮಾಡೋದು ದೇವ, ಏನಪ್ಪಾ ಮಾಡೋದು ಅಂತ ಚಿಂತಿಸಿ ಟೆನ್ಷನ್ ಮಾಡ್ತಾ ಇದೆ. ತಕ್ಷಣ ಕರೆಂಟ್ ಬಂತು. ಅಂದ್ರೆ ಪ್ರಿಯರೇ, ನನಗೂ ನನ್ನ ಯೇಸುವಿಗೆ ಇರುವಂತ ಸಂಬಂಧದಲ್ಲಿ ದೇವರು ನಮಗೆ ಕೊಡುವಂತ ಜವಾಬ್ದಾರಿ ನಾವು ಪಾಲಿಸಲಿಕ್ಕೆ ಯೋಗ್ಯರಾಗಿರ್ಬೇಕು, ಖಡಕ್ಕಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಯೇಸುವಿಗೂ ನಮಗೂ ಒಂದು ಸಂಬಂಧ ಇದೆ ಅಂದ್ರೆ ಆ ಯೇಸುವಿಗಾಗಿ ಕಾಯ್ಬೇಕು. ಅಯ್ಯೋ ಯೇಸುವಿಗಾಗಿ ಕಾಯ್ಬೇಕು. ಪ್ರಾರ್ಥನೆ ಮಾಡ್ಲಿಲ್ವಲ್ಲ, ಪೂಜೆಗೆ ಹೋಗ್ಲಿಲ್ವಲ್ಲ, ಯೇಸುವನ್ನ ಭುಜಿಸ್ಲಿಲ್ವಲ್ಲ, ಇದು ಬರಬೇಕು. ಅದು ಬಿಟ್ಟು ಪೂಜಾ ಭಾನುವಾರ ಹೋದ್ರೆ ಆಯ್ತು, ಶನಿವಾರ ಹೋದ್ರೆ ಆಯ್ತು, ಇನ್ನೊಂದ್ ದಿನ ಹೋದ್ರೆ ಆಯ್ತು, ಅದು ಇಲ್ಲ. ನಿನಗೂ ನಿನ್ನ ಯೇಸುವಿಗೆ ಸಂಬಂಧ ಇಲ್ವೇ ಇಲ್ಲ. ಎಷ್ಟೋ ಜನ ನೋಡಿ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಬಲಿಪೂಜೆಗೆ ಹೋಗುದಿಲ್ಲ. ಒಂದು ಮಕ್ಕಳ ಮಹೋತ್ಸವನ ಆಚರಣೆ ಮಾಡ್ತಾರೆ, ಬಲಿಪೂಜೆ ಹೋಗುದಿಲ್ಲ. ಒಂದು ಮದುವೆ ದಿನ ಆಚರಿಸಿಕೊಳ್ತಾರೆ, ಬಲಿಪೂಜೆಗೆ ಹೋಗುದಿಲ್ಲ. ಅಥವಾ ಎತ್ತವರು ಸತ್ತ ದಿನ ಇರ್ತದೆ, ಒಡಹುಟ್ಟಿದವರು ಸತ್ತ ದಿನ ಇರ್ತದೆ, ಬಲಿಪೂಜೆಗೆ ಹೋಗುದಿಲ್ಲ. ಆದ್ರೆ ಪ್ರಾರ್ಥನೆಗೆ ಕಡಿಮೆ ಇಲ್ಲ. ಅಯ್ಯೋ ಯೇಸುವೆ, 24 ಗಂಟೆ ಪ್ರಾರ್ಥನೆ ಮಾಡ್ತೀವಿ, 24 ಗಂಟೆ ದೇವರ ವಾಕ್ಯನ ಕೇಳ್ತೀವಿ ಅಥವಾ ದೇವರ ವಾಕ್ಯ ಸಾರ್ತೇವೆ. ಇದು ಯೇಸುವಿಗೆ ನಮಗಿರುವಂತಹ ಅನುಬಂಧ. ಮನೆಯಲ್ಲಿ ಜಗಳ ಆಯ್ತು, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ. ಇದು ಯೇಸುವಿಗೆ ನಮಗಿರುವಂತಹ ಸಂಬಂಧ. ಗಂಡ ಹೆಂಡತಿಲಿ ಏನೋ ಒಂದು ಮಾತುಕತೆ ಬಂತು, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲ, ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. ಇದು ಯೇಸುವಿಗೆ ನಮಗಿರುವಂತಹ ಸಂಬಂಧ. ಆದ್ರೆ ಯಾವಾಗ್ಲೂ ದೇವರ ವಾಕ್ಯ, ಯಾವಾಗ್ಲೂ ಸ್ತುತಿ, ಯಾವಾಗ್ಲೂ ಪ್ರಾರ್ಥನೆ. ಮತ್ತೊಬ್ಬರ ಹತ್ರ ಮಾತಾಡುವಾಗ ಜೇನು ಸುರಿದೋಗುವಾಗಿ ಮಾತಾಡ್ತೇವೆ. ಇನ್ನೊಬ್ಬರ ಮುಂದೆ ದೇವರು ಹಾಗೆ, ದೇವರು ಹೀಗೆ, ಇದನ್ನ ಕೇಳು, ಆ ಬ್ರದರ್ದ ಕೇಳು, ಈ ಸಿಸ್ಟರ್ದ ಕೇಳು, ಅಯ್ಯೋ ಅವ್ರ ಹಾಗೆ ಪ್ರಸಂಗ, ಇದು ಹೀಗೆ, ಅಯ್ಯೋ ಹಾಗೆ ಚೆನ್ನಾಗಾಗ್ತದೆ, ಹೀಗೆ ಚೆನ್ನಾಗಾಗ್ತದೆ. ಸ್ವಂತ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡೋದಿಲ್ಲ, ಸ್ವಂತ ಕುಟುಂಬದಲ್ಲಿ ಜವಾಬ್ದಾರಿಯನ್ನು ಪಾಲಿಸೋದಿಲ್ಲ. ಒಂದು ಗಂಡ, ಒಂದು ಹೆಂಡತಿ, ಏನ್ ಪ್ರಯೋಜನ? ಇದು ಯೇಸುವಿಗೆ ನನಗಿರುವಂತಹ ಸಂಬಂಧನ ಕಪಟ ಸಂಬಂಧ, ಕಳ್ಳ ಸಂಬಂಧ. ಅದೇ ಹೇಳಿದ ಯೇಸು ಸ್ವಾಮಿ, ನನ್ನ ಆಲಯವನ್ನ ಕಳ್ಳರ ಗುಹೆಯನ್ನಾಗಿ ನೀವು ಮಾರ್ಪಡಿಸಿಕೊಂಡಿದ್ದೀರಿ. ನನಗೂ ನಿನಗಿರುವ ಸಂಬಂಧ ಇಲ್ಲ. ಕಳ್ಳರ ಗುಹೆ, ಕಳ್ಳ ಯಾವಾಗ ಬೇಕಾದ್ರೆ ಬರ್ತಾನೆ, ಏನ್ ಬೇಕಾದ್ರೆ ಕತ್ಕೊಂಡೋಗಿ ಆಗಿದೆ. ಎಷ್ಟು ಜನ ಮನೆಯಲ್ಲಿ ನೀವು ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ತಾಯಿಯಂದಿರು ಮಕ್ಕಳನ್ನ ಕೂರಿಸ್ಕೊಂಡು ಒಂದು ವಿಶ್ವಾಸದಲ್ಲಿ ಬೆಳೆಸ್ತಾ ಇದ್ದೀರಿ. ಯೇಸು ಮಾತಾಡ್ತಾರೆ, ಯೇಸು ಕೇಳ್ತಾರೆ, ಯೇಸು ಹಾಗೆ ಹೇಳ್ತಾರೆ. ಎಷ್ಟು ಜನ ಅಯ್ಯೋ ಅವ್ರ ಜೊತೆ ಯೇಸು ಮಾತಾಡ್ತಾರೆ, ನೀನ್ ಬಾ, ನೀನ್ ಸೇರ್ಕೋ ಈ ಗ್ರೂಪ್ಗೆ, ನೀನ್ ಸೇರ್ಕೋ ಈ ಗ್ರೂಪ್ಗೆ, ಅವ್ರನ್ನ ಸೇರ್ಸೋ ಈ ಗ್ರೂಪ್ಗೆ. ಯಾಕೆ? ಮನೆ ಹಾಳು ಮಾಡ್ಲಿಕ್ಕೆ ಇಲ್ಲ. ಇದೆಲ್ಲ ಬೂಟಾಟಿಕೆ. ಇಂಥ ಜನರಿಂದ ಹೋಗ್ಲೂಬಾರ್ದು ಅಂತ ಕಾರ್ಯ ಮಾಡಿ. ನಿನಗೂ ನಿನ್ನ ಯೇಸುವಿಗೆ ಸಂಬಂಧ ಇದೆಯಾ?
ನಿನ್ನ ನನ್ನ ಸ್ವಭಾವದಲ್ಲಿ, ನಡೆನುಡಿಗಳಲ್ಲಿ ಅದು ಪ್ರಕಟವಾಗಬೇಕು. ನನಗೂ ನನ್ನ ಯೇಸುವಿಗಿರುವ ಸಂಬಂಧ ನಮ್ಮ ನಡೆನುಡಿಯಲ್ಲಿ ಪ್ರಕಟವಾಗಬೇಕು. ಎಷ್ಟು ಕಾಲದಿಂದ ನೀನು ಗಂಡನ ಹತ್ರ ನೀನು ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನೀನು ಹೆಂಡತಿ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ಅತ್ತೆ ಮಾವಂದ್ರ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ನಾದಿನಿ ವೈದ್ಯರ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ಮಿತ್ರರ ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ವಿಚಾರಣೆ ಗುರು ಹತ್ರ ಮಾತಾಡ್ತಾ ಇಲ್ಲ, ಎಷ್ಟು ಕಾಲದಿಂದ ನಿನ್ನ ನೆರೆಹೊರೆಯ ಹತ್ರ ನೀನು ಮಾತಾಡ್ತಾ ಇಲ್ಲ. ನನಗೂ ಯೇಸುವಿಗೂ ಸಂಬಂಧ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಂತ ನಾಟಕವಪ್ಪ, ಎಂತ ನಾಟಕವಪ್ಪ ಪ್ರಿಯರೇ. ಅದೇ ಯೇಸುಸ್ವಾಮಿ ಹೇಳುವುದು. ಯೇಸುಸ್ವಾಮಿ ಹೇಳ್ತಿದ್ರೆ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ಬೂಟಾಟಿಕೆ ಬೇಡ. ಯೇಸುವಿನ ಶಬ್ದವನ್ನು ನಾನು ಕೇಳುತ್ತೇನೆ ಎಂಬುದಾದರೆ, ಯೇಸು ನನ್ನಲ್ಲಿ ಮಾತನಾಡುತ್ತಾರೆ ಎಂಬುದಾದರೂ ಸಹ, ಆ ಪದವನ್ನು ದೂರ ಇಟ್ಟು ಸಹ ನನಗೂ ನನ್ನ ಯೇಸುವಿಗೂ ಒಂದು ಸಂಬಂಧವಿದೆ, ಒಂದು ಅನುಬಂಧವಿದೆ ಎಂಬುದಾದರೆ ನನ್ನ ಜೀವನ ಹೇಗಿರ್ಬೇಕು? ಈಗ ಕೇಳಿದ್ವಲ್ಲ, ನೋಡ್ಬೇಕು. ಸತ್ತ ಶವತರ ಜೀವಿಸ್ತಾ ಇದ್ದೇವೆ ಪ್ರಿಯರೇ ನಾವು. ಕೆಲವು ಕುಟುಂಬನ ನೋಡಿ, ಕುಟುಂಬ ಸ್ಮಶಾನವಾಗಿರ್ತದೆ. ಒಂದೇ ಒಂದು ಗಂಡನ ನಿಮಿತ್ತವಾಗಿ, ಒಂದೇ ಒಂದು ಹೆಂಡತಿಯ ನಿಮಿತ್ತವಾಗಿ ಆ ಮನೆ ಸ್ಮಶಾನ ಆಗಿ ಹೋಗ್ತದೆ. ಆದ್ರೂ ಸಹ ತುಂಬಾ ವಿಶ್ವಾಸದಲ್ಲಿ ಇರ್ತಾರೆ. ಆ ಜೀವನ ಏನ್ ಪ್ರಯೋಜನ ಅಲ್ಲ. ಸತ್ತ ಶವದ ಜೀವನ ಒಂದು ಸಂತೋಷ ಇಲ್ಲ, ಒಂದು ನೆಮ್ಮದಿ ಇಲ್ಲ, ಒಂದು ಆನಂದ ಇಲ್ಲ, ಏನೂ ಇಲ್ಲ. ಏನೋ ತಾನು ಜೀವಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಬೇಕು, ಅದರಿಂದ ಜೀವಿಸ್ತಾ ಇರೋದಷ್ಟೇ. ಸತ್ವದ ಜೀವನ ಅದು. ಸತ್ವದ ಜೀವನಕ್ಕೆ ಅದಕ್ಕೂ ಸಂಬಂಧನೇ ಇಲ್ಲ, ವ್ಯತ್ಯಾಸನೇ ಇಲ್ಲ. ಯೇಸು ಸುಮ್ಮನೆ ಬಾಯಲ್ಲಿ ಯೇಸು ಯೇಸು ಇಲ್ಲ. ನಾನು ಯೇಸು ಆಗಬೇಕು, ನಾನು ಯೇಸು ಆಗಬೇಕು ನನ್ನ ಜೀವನದಲ್ಲಿ. ನಿಮ್ಮ ಮುಂದೆ ಬರೀ ಶುಭ ಸಂದೇಶ ಸಾರದಿಂದ ಏನು ಪ್ರಯೋಜನ ಇಲ್ಲ. ನಾನು ಯೇಸು ಆಗಬೇಕು. ನನ್ನ ಮಾತಿನಲ್ಲಿ ಯೇಸು ಆಗಬೇಕು, ನನ್ನ ನಡೆಯಲ್ಲಿ ಯೇಸು ಆಗಬೇಕು, ನನ್ನ ನುಡಿಯಲ್ಲಿ ಯೇಸು ಆಗಬೇಕು, ನನ್ನ ಕ್ರಿಯೆಯಲ್ಲಿ ಯೇಸು ಆಗಬೇಕು, ನನ್ನ ಪ್ರಾರ್ಥನೆಯಲ್ಲಿ ಯೇಸು ಆಗಬೇಕು, ಲೋಕದ ಮುಂದೆ ಯೇಸು ಆಗಿರ್ಬೇಕು. ಇಲ್ಲ ಸುಮ್ಮನೆ ನಿಂತ್ಕೊಂಡು ಡ್ರಾಮಾ ಎಲ್ಲ ಮಾಡಕ್ ಹೋಗ್ಬಾರ್ದು. 24 ಗಂಟೆ ಇಯರ್ಫೋನ್ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. 24 ಗಂಟೆ ಬೈಬಲ್ ನ ತೆರೆದಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. 24 ಗಂಟೆ ಗ್ರೂಪ್ ಅಲ್ಲಿ ಝೂಮ್ ಅಲ್ಲಿ ಕುತ್ಕೊಂಡು ಅವ್ರು ಮಾತಾಡೋದನ್ನ ಇವ್ರು ಮಾತಾಡೋದನ್ನ ಕೇಳಿದ್ರೆ, ಸರ್ಕಸ್ ಈ ಮ್ಯಾಜಿಕ್ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಲ್ಲಿ ದೇವರು ಮಾತಾಡ್ತಾ ಇದ್ದಾರ, ಒಂದು ಝೂಮ್ ಮುಖಾಂತರವಾಗಿ, ಒಂದು ವಾಕ್ಯದ ಮೂಲಕವಾಗಿ, ಶುಭ ಸಂದೇಶದ ಮೂಲಕ ದೇವರು ಮಾತಾಡ್ತಾ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಝೂಮು ಬೂಮು, ಇಲ್ಲಾಂದ್ರೆ ಬೂಮ್, ಇನ್ನೂ ಶಾಪ. ಕೇಳ್ಬೇಡಿ ಅಂತದ್ದು. ಇಂಥ ಕೆಟ್ಟ ಚಟ ಇಟ್ಕೊಂಡು ಕೆಟ್ಟ ಜೀವನ ಮಾಡ್ತಾ ಅಗೆತನ ಮನಸ್ತಾಪ ವೈರಾಗ್ಯನ ಇಟ್ಕೊಂಡು ಏನು ಕೇಳಕ್ ಹೋಗ್ಬೇಡಿ. ಕೇಳಿದಷ್ಟು ಇನ್ನೂ ದಾರಿದ್ರೇನೆ. ಬದಲಾವಣೆ ಆಗ್ಬೇಕು, ಅವಾಗ್ಲೇ ಅದು ಆಶೀರ್ವಾದ. ದೇವರ ವಾಕ್ಯ ನಿನ್ನ ಮುಂದೆ 1000 ಸಾರಿ ನೀನು ಬದಲಾಗು 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 ಅಂತ ಹೇಳ್ತಾ ಇದ್ರೆ, ನಾನ್ ಸರಿ ಇದ್ದೀನಿ ಅವ್ರು ಸರಿ ಇಲ್ಲ, ನಾನ್ ಸರಿ ಇದ್ದೀನಿ ಅವ್ರು ಸರಿ ಇಲ್ಲ. ಜನ್ಮದಲ್ಲೂ ನೀನ್ ಸರಿ ಆಗ್ಲಿಕ್ಕೆ ಆಗೋದಿಲ್ಲ, ನಾನ್ ಸರಿ ಆಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಾನ್ ಡೂಮ್ ಅಂತೇಳಿ ಅರ್ಥ. ಪ್ರಿಯ, ಸತ್ಯವನ್ನು ನಾವು ಕರೆಯಬೇಕು. ಗಮನವಿಟ್ಟು ಕೇಳಬೇಕು ದೇವರ ವಾಕ್ಯವನ್ನ. ಮನಸ್ಸು ಕೊಟ್ಟು ನಾವು ಕೇಳಬೇಕು ದೇವರ ವಾಕ್ಯವನ್ನ, ಕಿವಿಗೊಟ್ಟು ಕೇಳಬೇಕು ದೇವರ ವಾಕ್ಯವನ್ನ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಹೃದಯದ ಮೇಲೆ ನಾನು ನಿಮ್ಮ ಹೃದಯದ ಅಲಿಗೆಯ ಮೇಲೆ ನಾನು ಬರೆದಿದ್ದೇನೆ. ಹೃದಯದ ಅಲಿಗೆ ಮೇಲೆ ಬರೆದುಕೊಂಡಿದ್ರೇನೆ ನನಗೂ ನನ್ನ ಯೇಸುವಿಗೆ ಇರುವಂತಹ ಅನುಬಂಧ. ಇಲ್ಲ ಅಂದ್ರೆ ಇಲ್ಲ. ಬೋರ್ ಆಗ್ತಾ ಇದೆಯಾ? ಹೇಳ್ಬಿಡಿ, ನಿಲ್ಲಿಸ್ಬಿಡ್ತಾನೆ. ಬ್ರದರ್ ಸ್ಟಾಪ್, ಒಂದು ಮಾತು ಸಾಕು. ಬ್ರದರ್ ಸ್ಟಾಪ್, ಖಂಡಿತ ನಿಲ್ಲಿಸ್ಬಿಡ್ತಾನೆ. ನೀವು ಓಕೆ ಕೊಟ್ಟಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಜೋಕಿಯ ಇರಬೇಕು ಅಂತ. ನಾನು ಕೇಳಿದೆ, ನೀವು ಓಕೆ ಅಂತ ಹೇಳಿದ್ರಿ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ನೀವು ಓಕೆ ಅಂದಿದ್ದಕ್ಕೆ ನಾನು ನಿಮಗೆ ವಾಕ್ಯ ಹೇಳ್ತಾ ಇದ್ದೆ, ನೀವು ಜೋಕೆ ಅಂತ. ಸೊ ಈಗ ನೀವು ಸ್ಟಾಪ್ ಅಂದ್ರೆ ನಾನು ಸ್ಟಾಪ್ ಮಾಡ್ಬಿಡ್ತೇನೆ. ಪ್ರಿಯರೇ, ಈ ಸುಂದರವಾದಂತಹ ಈ 3.5 ಗಂಟೆಯ ಸಮಯ ದೇವರು ನಮಗೆ ದಾನವಾಗಿ ಕೊಟ್ಟಿರುವಂತಹ ವರದಾನ ಇದು. ನೀವು ಮಾತ್ರ ವರ್ಡ್ ಆಫ್ ಗಾಡ್ ಕೇಳ್ತಲ್ಲ, ನಾನು ಕೇಳ್ತಾ ಇದ್ದೀನಿ.
ನನ್ನ ಬಾಯಿಂದ ಹೊರಗೆ ಬರುವಾಗ ನಾನೇ ಯೋಚನೆ ಮಾಡ್ತೀನಿ, ಎಂತ ಬರ್ತಾ ಇದೆಯಲ್ಲಪ್ಪ, ಇದೇನಪ್ಪ ಬರ್ತಾ ಇದೆ, ಇನ್ನು ನಾನೆಷ್ಟು ಕಲಿಯೋದು ಬೇಕಾಗಿದೆಯಲ್ಲ, ಈ ಪ್ರೀತಿ ಬಗ್ಗೆ ಇನ್ನು ನಾನು ಎಷ್ಟು ಕಲಿಬೇಕಲ್ಲ ಎಂಬುದಾಗಿ ನನಗೆ ಬರ್ತಾ ಇದೆ. ನನಗೆ ಪ್ರೀತಿಸ್ಲಿಕ್ಕೆ ಬರ್ತದೆ, ಪ್ರೀತಿಸ್ತೀನಿ, ಕ್ಷಮಿಸ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೆ. ಆದ್ರೆ ಇದೆಲ್ಲ ಹೇಳಿ ಬರುವಾಗ ನನಗೆ ಬರ್ತಾ ಇದೆ, ನಾನು ಎಲ್ಲಾದ್ರೂ ಟ್ರ್ಯಾಕ್ ಹೋಗ್ತಾ ಇದ್ದೀನ, ನನ್ನದು ಟ್ರ್ಯಾಕ್ ಚೇಂಜ್ ಆಗ್ತಾ ಇದೆಯಾ, ನನಗೂ ನನ್ನ ಯೇಸುವಿಗೂ ಅನುಬಂಧ ಇದೆ ಅಂತ ಹೇಳಿದೆ, ನಾನು ಎಲ್ಲಿ ಎಡುತ್ತಾ ಇದ್ದೀನಿ ಅಂತ ನನ್ನ ಮನಸ್ಸು ಓಡ್ತಾ ಇದೆ, ಇಲ್ಲಿ ಚಕ್ರ ಓಡ್ತಾ ಇದೆ. ಅದು ಓಡಿದ್ರೇನೆ ಯೇಸುಗೂ ನಿನಗೂ ಇರುವಂತ ಅನುಬಂಧ. ನಿನಗೂ ನಿನ್ನ ಯೇಸುವಿಗೂ ಏನಿದು ಅನುಬಂಧ, ನಿನಗೂ ನಿನ್ನ ಯೇಸುವಿಗೂ ಏನಿದು ಅನುಬಂಧ. ಹೌದಾ? ಹಾಗೆ ಹೇಳ್ಬೇಕು, ನನಗೂ ನನ್ನ ಯೇಸುವಿಗೂ ಏನಿದು ಅನುಬಂಧ, ಏಕೋ ನಾ ಕಾಣೆನು ಇಂಥ ಪ್ರೇಮ ನನ್ನಲ್ಲಿ ಯೇಸುವಿಗೆ. ಎಲ್ರಿಗೂ ಬೋರ್ ಆಯ್ತು ಅಂತ ಕಾಣ್ತದಲ್ಲ, ಏನಪ್ಪಾ ಮಿಕ್ಸಿಲ್ ಹಾಕಿ ಅಲ್ಲಾಡಿಸ್ಬಿಟ್ರು ಅಂತ ಹೇಳ್ತೀರಾ? ಬೋರ್ ಆಯ್ತಾ, ಬೇಸರ ಆಯ್ತಾ, ಟೈಮ್ ಮುಗಿದೋಯ್ತು, ಇನ್ನು 3 ನಿಮಿಷ ನಿಮ್ ಮುಂದೆ ಇರ್ತೀನಿ ಅಷ್ಟೇ, 3 ಮಿನಿಟ್ಸ್. ಬೋರ್ ಆದ್ರೆ ಬೋರ್ ಅಂತ ಹೇಳ್ಬಿಡ್ಬೇಕು. ಇಲ್ಲ ಬರೇ ಸಂತೋಷ ಅಂದ್ರೆ ಸಂತೋಷ ಹೇಳ್ಬಿಡ್ಬೇಕು, ಇಲ್ಲ ಬರೋ ಸ್ವಲ್ಪ ಕಷ್ಟ ಅಂದ್ರೆ ಕಷ್ಟ ಅಂತ ಹೇಳ್ಬಿಡ್ಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ, ನೀವು ಕೇಳುವುದನ್ನ ಎಚ್ಚರಿಕೆಯಿಂದ ಗಮನಿಸಿರಿ. ಬೇರೆ ದೇವರ ವಾಕ್ಯ ಸುಮ್ಮನೆ ವಾಕ್ಯ ಅಲ್ಲ, ಜೀವಂತ ವಾಕ್ಯ, ಇಬ್ಬಾಯಿ ಕತ್ತಿ ಅಂತ ವಾಕ್ಯ. ಓಡಿಸ್ಬಿಡ್ತದೆ. ನಿಲ್ಲ ಕೇಳಕ್ ಬಿಡೋದಿಲ್ಲ, ದೇವರ ವಾಕ್ಯ ಕಿವಿಗೆ ಕೇಳಲಿಕ್ಕೆ ಹೋಗಿ ಬಿಡೋದಿಲ್ಲ. ಎಷ್ಟೋ ಜನ ವರ್ಡ್ ಆಫ್ ಗಾಡ್ ಸ್ಟಾರ್ಟ್ ಆದ್ರೆ ಸಾಕು, ಅದು ವರ್ಡ್ ಆಫ್ ಗಾಡ್ ಕೇಳಿ ಅಂದ್ರೆ ಸಾಕು, ಓಡಿಬಿಡ್ತಾರೆ. ಧ್ಯಾನ ಮಂದಿರ ಬಿಟ್ಟು ಓಡಿಬಿಡ್ತಾರೆ, ಮನೆ ಬಿಟ್ಟು ಓಡಿಬಿಡ್ತಾರೆ. ಕೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಒಳಗಡೆ ನೇರ ಹೋಗ್ತದೆ ಹೃದಯಕ್ಕೆ. ಮಾಡೋ ತಪ್ಪು ಒಳಗೆ ಸೀದಾ ನುಗ್ತದೆ. ಅದು ತಂದೆ ಬಿಡುದಿಲ್ಲ, ತಾಯಿನ ಬಿಡುದಿಲ್ಲ, ಗುರುವನ್ನ ಬಿಡುದಿಲ್ಲ, ಧರ್ಮಾಧ್ಯಕ್ಷನ ಬಿಡುದಿಲ್ಲ, ಪೋಪನ ಬಿಡುದಿಲ್ಲ, ನನ್ನನ್ನ ಬಿಡುದಿಲ್ಲ, ನಿಮ್ಮನ್ನ ಬಿಡುದಿಲ್ಲ, ಯಾರನ್ನ ಬಿಡುದಿಲ್ಲ. ಅದಕ್ಕೆ ಯಾರಿಗೂ ಒಡಾಬಾಡಿ ಕೇಳಿದಿಲ್ಲ, ಓಡಿಬಿಡ್ತಾರೆ. ಅಯ್ಯೋ ಆಫ್ ಮಾಡು ಅಂತ ಹೇಳ್ತಾರೆ. ಅಯ್ಯೋ ಧ್ಯಾನಕ್ಕೆ ಹೋದ್ರು ಅಲ್ಲಿಂದ ಧ್ಯಾನ ಮಲಗ್ತಾರೆ, ಇಲ್ಲಾಂದ್ರೆ ಎದ್ದು ಬರ್ತೀನಿ, ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಹೋಗಿ ಬಂದ್ಬಿಡ್ತಾರೆ. ಯಾಕೆಂದ್ರೆ ವಾಕ್ಯ ಬರ್ಬೇಕಾದ್ರೆ, ನಮ್ಮ ಬಗ್ಗೆ ಬರ್ಬೇಕಾದ್ರೆ ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ಕೆಲವು ನೋಡಿ, ಇದು ನನಗೇ ಹೇಳ್ತಾ ಇದ್ದಾರೆ, ಇದು ನನಗೇ ಹೇಳಿದವರು 100% ನನಗೆ ಚೆನ್ನಾಗಿ ಗೊತ್ತು, ಅವ್ರು ನನಗೇ ಹೇಳ್ತಾ ಇರೋದು. ಕಾರಣ ಏನು? ಮನಸ್ಸಾಕ್ಷಿ ಹೇಳ್ತದೆ, ಮಗನೇ ಓ ಮಗಳೇ ಇದು ನೀನೇನೆ ಅಂತ ಮನಸ್ಸಾಕ್ಷಿ ಹೇಳ್ತದೆ, ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮನಸ್ಸಾಕ್ಷಿ ಮುಂದೆ ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಆಗ್ತದ? ಆಗೋದಿಲ್ಲ. ಪ್ರೀಸಲು ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ನಾವು ಈ ದಿನದ ಧ್ಯಾನವನ್ನ ಪ್ರಾರಂಭಿಸಿದ್ದೇವೆ. ನಿನ್ನೆಯಿಂದ ನಾವು ಧ್ಯಾನಿಸ್ತಾ ಇದ್ದೇವೆ. ಸೊ ಇವತ್ತು ನನಗೂ ನನ್ನ ಯೇಸುವಿಗೆ ಇರುವಂತಹ ಸಂಬಂಧದಲ್ಲಿ ಅನುಭವ ಹೇಗೆ ಎಂಬುದನ್ನು ಪ್ರಾರಂಭಿಸಿದ್ದೇವೆ. ಹೀಗೆ ಯೇಸುವಿಗೂ ನನಗೂ ಇರುವ ಸಂಬಂಧದಲ್ಲಿ ನಾನು ದಾಹಗೊಳ್ಳುವಾಗ ಜೀವಜಲು ಒಂದಲಾಗಿ ಹರಿಯುತ್ತದೆ ಎಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಅದು ಪವಿತ್ರಾತ್ಮರ ಸತ್ಫಲಗಳು. ಆ ಸತ್ಫಲಗಳಲ್ಲಿ ಪ್ರೀತಿ ಎಂಬಂತ ಒಂದು ಸಬ್ಜೆಕ್ಟ್ ಅನ್ನ ಇವತ್ತು ನಾವು ಧ್ಯಾನಿಸಿದ್ದೇವೆ. ಮಿಕ್ಕಿದ್ದನ್ನ ನಾಳೆ ಧ್ಯಾನಿಸುವ. ಯಾಕೆಂದ್ರೆ ಟೈಮ್ ಈಸ್ ಓವರ್. ಯಾರು ಸ್ಟಾಪ್ ಮಾಡಿ ಅಂತಾನೆ ಹೇಳಲಿಲ್ಲ, ಅಥವಾ ಕಂಟಿನ್ಯೂ ಮಾಡಿ ಅಂತಾನೆ ಹೇಳಲಿಲ್ಲ. ಎಲ್ಲ ಮೌನವಾಗಿದ್ದೀರಿ. ಯಾಕೆಂದು ಗೊತ್ತಿಲ್ಲ. ನನ್ನ ಮೇಲೆ ಕೋಪನ ಅಮ್ಮವು, ನನ್ನ ಮೇಲೆ ಕೋಪನಪ್ಪ. ಕೋಪ ಇದ್ರೆ ಹೇಳ್ಬಿಡ್ರಿಯಪ್ಪ. ಇಲ್ಲ ಏನಾದ್ರು ನನ್ನ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಬೇಕಾ ಹೇಳ್ಬಿಡಿ. ಬ್ರದರ್, ನಿಮ್ ಡೈಲಾಗ್ ಚೇಂಜ್ ಮಾಡಿ, ನಿಮ್ಮ ಶಬ್ದ ಚೇಂಜ್ ಮಾಡಿ, ನಿಮ್ಮ ಸ್ವರ ಚೇಂಜ್ ಮಾಡಿ, ಏನಾದಿದ್ರೆ ಹೇಳಿಬಿಡಿ. ಅಲ್ಲ, ನೀವು ನನಗೆ ಸ್ವಲ್ಪ ಕರೆಕ್ಷನ್ ಕೊಡ್ಬೇಕು. ತಪ್ಪಿದ್ರೆ ಕರೆಕ್ಷನ್ ಕೊಡ್ಬೇಕು. ಇಲ್ಲಿ ನನಗೂ ನಿಮಗೂ ವ್ಯತ್ಯಾಸನೇ ಇಲ್ಲ. ನಾವಿಬ್ರು ಒಂದೇನೆ, ನಾವೆಲ್ಲ ಒಂದೇನೆ. ನನ್ನ ಕೊರತೆ ಇದ್ದಾಗ ನೀವು ಹೇಳ್ಬಹುದು ನನಗೆ, ಯಾಕೆ ನಾನು ಅದನ್ನು ಪಾಲಿಸ್ಬೇಕು.
ಯಾಕೆ ನನಗೆ ಗೊತ್ತಾಗೋದಿಲ್ಲಲ್ಲ. ಸೊ ನಾನು ಹೇಳುವಾಗ ನಿಮಗೇನಾದ್ರು ಬೇಸರ ಆಯ್ತಾ? ಬೇಸರ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಒಂದ್ ಪಕ್ಷ ಬೇಸರ ಆಗ್ಬಿಡ್ತು ಅಂದ್ರೆ ಅದು ನೀವು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹೃದಯಕ್ಕೆ ಏನಾದ್ರು ನೋವಾಯ್ತು ಅಂತ ಅಷ್ಟೇ ಅರ್ಥ. ಆದ್ರೆ ಹೇಳ್ಬೋದು ಬ್ರದರ್, ಇಲ್ಲ ಇದನ್ನ ಸ್ವಲ್ಪ ನೀವೀಗ ಚೇಂಜ್ ಮಾಡಿ ಮಾತಾಡ್ಬೇಕಾದ್ರೆ ಬ್ರದರ್ ನೀವು ಹೀಗೆ ಹೇಳ್ಬೇಕಾದ್ರೆ ಹೀಗೆ ಹೇಳಿ. ಸೊ ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ಯಾಕಂದ್ರೆ ಸಾವಿರಾರು ಜನ ನೀವು ಕೇಳಬೇಕಾದ್ರೆ ನೀವು ಸಂತೋಷವಾಗಿ ಕೇಳಬೇಕು. ಇವತ್ತು ನೀವು ಯೋಚನೆ ಮಾಡ್ಬೇಕು, ನನಗೂ ನನ್ನ ಯೇಸುವಿಗೂ ಸಂಬಂಧ ಇದೆಯಾ, ಪ್ರೀತಿ ಅನ್ನೊಂದು ಮಾತನ್ನ ಇಟ್ಕೊಂಡು ಇವತ್ತೆಲ್ಲ ಯೋಚನೆ ಮಾಡಿ. ಓಕೆ, ಸೊ ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಐ ಪ್ರೇ ಫಾರ್ ಯು ಆಲ್ ಇಂಟೆನ್ಷನ್ಸ್. ನನಗಾಗಿಯೂ ಈ ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುವ ನಿಮ್ಮ ನಲ್ಮೆಯ ಸೇವಕ ಬ್ರದರ್ ಝಾರಿಯೋ ಪಾಡೋಬರ. ಮೇ ಗಾಡ್ ಬ್ಲೆಸ್ ಯು. ಪ್ರೀಸ್ ಯು.